ಇಂಟರ್ವ್ಯೂ ಹೋಗಕ್ಕೆ ಮುಂಚೆ ಒಂದು ಕ್ಯಾಶುವಲ್ ವಾಕ್ ಹೋಗಿ ಬರೋಣ. ಓಕೆ. ದೂರ ತೀರ ಯಾಣ ಅಂದರೆ ಏನು ಸರ್ ಅಂತ ಕೇಳಿದೆ. ದೂರ ತೀರ ಯಾನ ಸೂತ್ರವಿರದ ಹಾರು ಇನ್ನ ಒಂಥರ ಫ್ಯಾಮಿಲಿ ತರ ಇದ್ವಿ ಅಲ್ವಾ? ನಾವೆಲ್ಲರೂ. ಫಸ್ಟ್ ಟೈಮ್ ನನಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು. ನಮಸ್ಕಾರ, ಗುಡ್ ಮಾರ್ನಿಂಗ್. ಬುಲೆಟ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀನಿ ಅಂದ್ಕೊಂಡ್ರಾ? ಒಂದು ಬ್ಯೂಟಿಫುಲ್ ಸಿನಿಮಾ ಬಂದಿದೆ, ಅದೇ ದೂರ ತೀರ ಯಾನ. ಬನ್ನಿ ಒಂದು ಸ್ಪೆಷಲ್ ಇಂಟರ್ವ್ಯೂ ಮಾಡೋಣ. ಸರ್ ಓ ಯು ಗುಡ್ ಸರ್. ಹಾಯ್ ಮ್ಯಾಮ್. ಹಾಯ್. ಇಲ್ಲಿ ಇಂಟರ್ವ್ಯೂಗೆ ಸರ್ ಅದೇ ನಿಮಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ. ಹಾಫ್ ಆನ್ ಅವರ್ ಆಯ್ತು ನಾನು. ಬನ್ನಿ ಹೋಗೋಣ, ನಾ ರೆಡಿ. ಯಾ. ಆ ಇಂಟರ್ವ್ಯೂ ಹೋಗಕ್ಕೆ ಮುಂಚೆ ಒಂದು ಕ್ಯಾಶುವಲ್ ವಾಕ್ ಹೋಗಿ ಬರೋಣ. ಓಕೆ, ಅರ್ಲಿ ಮಾರ್ನಿಂಗು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಎಸ್ ಅಲ್ವಾ? ಪ್ಲೀಸ್ ಚೆನ್ನಾಗಿದೆ ಏರಿಯಾ, ಪೀಸ್ ಅಲ್ವಾ? ಯಾ. ಸರ್ ನೀವು ಮೀನ್ಸ್ ಇವಾಗ ಕ್ಯಾಶುವಲ್ ಆಗಿ ತೊಗೊಳಕ್ಕೆ ಹೋದರೆ ಸಿನಿಮಾನೇ ಏನಕ್ಕೆ ಸರ್ ಚಾಯ್ಸ್ ಮಾಡ್ಬೋದು? ಒಂದು ಐ ಥಿಂಕ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಹಾಂ, ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀರೋ, ಏನೇ ವಿಷಯ ಇದ್ರೂ ಓಕೆ ಐ ಥಿಂಕ್ ಥಿಯೇಟರ್ ಒಂದು ಮೆಥಡ್ ಇದೆ ಆಬ್ವಿಯಸ್ಲಿ. ಓಕೆ ಬಟ್ ಥಿಯೇಟರಲ್ಲಿ ಐ ಥಿಂಕ್ 300 ಜನ 400 ಜನ ಮ್ಯಾಕ್ಸು ಒಂದು ಶೋಗೆ. ಓಕೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಅದು ಇನ್ನೂ ಹೆಚ್ಚು ಜನಕ್ಕೆ ತಲುಪೋ ಸಾಧ್ಯತೆಗಳಿವೆ. ಓಕೆ ಸೊ ಆ ಹೆಚ್ಚು ಜನನ ತಲೆನಲ್ಲಿ ಇಟ್ಕೊಂಡು ಅಫ್ಕೋರ್ಸ್ ಮಾಡಬೇಕಾಗತ್ತೆ ಕಥೆಗಳನ್ನ. ಬಟ್ ಅದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗತ್ತೆ ಅಂತ ಒಂದು ಮೊದಲಿಂದನೂ ಸಿನಿಮಾಗೆ ಬರಬೇಕು ಅಂತ ಇತ್ತಾ, ಇಲ್ಲ ಯಾರ ಇನ್ಸ್ಪಿರೇಷನ್ ಅದಕ್ಕೆ? ಇಲ್ಲ ಆ್ಯಕ್ಚುಲಿ ಅದಿರಲೇ ಇರಲಿಲ್ಲ ತಲೆನಲ್ಲಿ ನನಗೆ. ಓಕೆ ಥಿಯೇಟರು ಹಾಗೆ ಹೋಗ್ತಾ ಹೋಗ್ತಾ ಸಿಕ್ತು. ಓಕೆ ಥಿಯೇಟರ್ ತುಂಬ ಇನ್ಸ್ಪೈರ್ ಮಾಡ್ತು, ರಂಗಭೂಮಿ. ಸೊ ಅದರಲ್ಲೇ ಕೆಲಸ ಮಾಡ್ತಿದ್ದೆ, ಅದರಲ್ಲೇ ಇರಬೇಕು, ಅದರಲ್ಲೇ ಮಾಡೋಣ ಏನೋ ಒಂದು ಅಂತಾನೆ ಇದ್ದಿದ್ದು. ಸೂಪರ್. ಸಿನಿಮಾ ಅನ್ನೋದು ಹಾಗೆ ಆಯಿತು, Okay. ಕುಟ್ಕೊಂತು ಎಲ್ಲಿಂದನೋ. ಹಾಗೆ ಹೋಗ್ತಾ ಹೋಗ್ತಾ ಅದು ಕಂಟಿನ್ಯೂ ಆಯಿತು, ಇಷ್ಟನೂ ಆಗೋದಕ್ಕೆ ಶುರು ಆಯಿತು. ಸೊ ಇನ್ನೂ ಇಲ್ಲೇ ಇದೆ. ಮ್ಯಾಮ್, ನಿಮ್ಮ ಸಿನಿಮಾ ಜರ್ನಿ ಹೆಂಗ್ ಸ್ಟಾರ್ಟ್ ಆಯಿತು? ನಾನು ಫಸ್ಟ್ ಐ ಥಿಂಕ್ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿದ್ದೆ. ಹಾಂ, ಅವಾಗ ಬ್ಯಾಡ್ ಮ್ಯಾನರ್ಸ್ ಅಂತ ಒಂದು ಸಿನಿಮಾ ಸುರಿ ಸರ್ದು. ಸೂರಿ ಸರ್, ಅಭಿಷೇಕ್ ಅಂಬರೀಷ್ ಅವರು. ಹಾಂ. ಸೊ ಅದಕ್ಕೆ ಅದರಲ್ಲೊಂದು ಪಾತ್ರ ಇತ್ತು. ಓಕೆ ಸೊ ಐ ವಾಸ್ ಲೈಕ್ ಓಕೆ, ಸೂರಿ ಸರ್ ಕೈ ಕೆಳಗೆ ಕೆಲಸ ಮಾಡೋದಂದ್ರೆ ಸುಮ್ಮನೆನಾ. ಸೊ ಅಲ್ಲಿಂದ ಶುರು ಆಯಿತು. ಅದಾದ್ಮೇಲೆ ರುದ್ರಗರುಡ ಪುರಾಣ, ಇವಾಗ ದುರತಿರ. ಯಾರು ಸೀನಿಯರ್ ಸರ್? ಇದು 3ನೇ ಸಿನಿಮಾ ನಿಮ್ದು? ಖಂಡಿತವಾಗ್ಲೂ ಇವರೇ ಸೀನಿಯರ್. ಇಲ್ಲ ನನ್ಗಿನ್ನ ಜಾಸ್ತಿ ಇವ್ರು ಕೆಲಸ ಮಾಡಿರೋದು. ಪ್ಲಸ್ 15 ವರ್ಷ ಥಿಯೇಟರ್ ಅಲ್ಲಿ ಮಾಡಿದ್ದಾರೆ. ಹಾಂ ಹಾಂ ಐ ಮೀನ್ ನಾನು ಇನ್ನೂ ಅವಾಗ ತಾನೇ ಹುಟ್ಟಿದ್ದು. ಪ್ಲೀಸ್ ಸರ್, ಹಂಗಾದ್ರೆ ಅವ್ರು ಹೇಳದ್ದು ನೀವು ತುಂಬಾ ವಯಸ್ಸಾಗಿದೆ ಅಂತ. ನಾನ್ ಚಿಕ್ಕವಳು ಅಂದಿದ್ದು. ಮನ್ಸೂರೆ ಸರ್ ನಿಮಗೆ ಹೆಂಗೆ ಅಪ್ರೋಚ್ ಸರ್? ಇಲ್ಲ ನೀವೇ ಹೋಗಿ ಆಡಿಷನ್ ಕೊಟ್ಟು ದೂರ ತೀರ ಯಾಣಗೆ ಯಾವ ಥರ ಸ್ಟಾರ್ಟ್ ಆಯ್ತು ಅದು? ಆಕ್ಚುಲಿ ನಾವಿಬ್ರು ಕಾಲೇಜಿಂದ ಪರಿಚಯ ಒಬ್ರಿಗೊಬ್ರಿಗೆ. ಹೌದಾ? ಅವರು ನನಗೆ ಸೂಪರ್ ಸೀನಿಯರ್. ಓಕೆ, ಕಾಲೇಜಿಂದ ಫ್ರೆಂಡ್ಸ್? ಫ್ರೆಂಡ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ಅಲ್ಲಿ ಅಫ್ಕೋರ್ಸ್ ತುಂಬಾ ಇಷ್ಟು ಜಾಸ್ತಿ ಮಾತಾಡಿಲ್ದೇ ಇರಬಹುದು. ಓಕೆ ಬಟ್ ಗೊತ್ತಿತ್ತು ಇಬ್ರಿಗೂ. ಅವರು ನನ್ನ ತಲಾರ್ತೆಗಳೆಲ್ಲ ಅವ್ರು ನೋಡಿದ್ದಾರೆ. ಓಕೆ ಅವರು ಹೇಗಿದ್ರು ಕಾಲೇಜಲ್ಲಿ ಅದನ್ನು ನಾನು ನೋಡಿದ್ದೀನಿ. ಓಕೆ ಅವರು ಕಾಲೇಜಲ್ಲೇ ಇರೋರು. ಓಕೆ ಸೇಮ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಆರ್ಟ್ ಹಿಸ್ಟ್ರಿ ಅಂತಾನೆ ನಾನು ತಗೊಂಡಿದ್ದು, ಅವರು ಆರ್ಟ್ ಹಿಸ್ಟ್ರಿನಲ್ಲೇ ಓದಿದ್ದು. ನಮ್ಮಿಬ್ರಿಗೂ ಒಬ್ರು ಟೀಚರು ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಕಾಲೇಜಲ್ಲಿ ಅನಿಲ್ ಸರ್ ಅಂತ ಒಬ್ರು ಇದ್ದಾರೆ. ಅವರ ಮಾತುಗಳು, ಅವರು ಹೇಳ್ಕೊಡ್ತಿದ್ದ ರೀತಿ, ಅವ್ರ ಯೋಚನೆಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಎಲ್ಲೋ ಒಂದ್ ಕಡೆ ಆ ಒಂದು ಕಾನ್ಸೆಪ್ಟ್ಸ್ ಆಗಿರ್ಲಿ ಅಲ್ಲಿಂದ ಕನೆಕ್ಟ್ ಆಗಿದ್ದು ಅಂತ ಹೇಳ್ಬೋದು. ಓಕೆ ಅಲ್ಲಿ ನಾಟಕಗಳು ಮಾಡ್ತಿದ್ದೆ ಓಕೆ ಕಾಲೇಜಲ್ಲಿ ಕೂಡ. ಸೊ ಅದನ್ನು ಅವ್ರು ನೋಡಿದ್ದಾರೆ. ಸೊ ಅಲ್ಲಿಂದ ಗೊತ್ತು. ಅವರ ಹಿಂದಿನ ಒಂದು ಸಿನಿಮಾ ಆಕ್ಟ್ 1978 ಒಂದು ಸಣ್ಣ ಕ್ಯಾರೆಕ್ಟರ್ ಅದಕ್ಕೆ ಆಡಿಷನ್ ಮಾಡಿದ್ದೆ. ಓಕೆ ಇನ್ಫ್ಯಾಕ್ಟ್ ಅದು ಆಡಿಷನ್ನೇ ಮಜಾ ಇತ್ತು. ಓಕೆ ಆಡಿಷನ್ ನಡೀತಿತ್ತು. ಸರಿ, ಆಡಿಷನ್ ಎಲ್ಲಿ ಆಡಿಷನ್? ಇಲ್ಲೇನೆ ಅವರ ಹಿಂದಿನ ಆಫೀಸ್, ಹಳೆ ಆಫೀಸ್, ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ. ಅಲ್ಲಿಗೆ ಹೋಗಿದ್ದೆ. ಯಾವುದೋ ಒಂದು ಈ ಥರ ಕ್ಯಾರೆಕ್ಟರ್ ಇದೆ, ಆಡಿಷನ್ ನಡೀತಿದೆ. ಸುಮಾರು ಕ್ಯಾರೆಕ್ಟರ್ಗಳಿಗೆ ಆಡಿಷನ್ ಮಾಡ್ತಿದ್ದೆ. ಸರಿ ಕೊಡೋಣ ಅಂತ ಹೋಗಿದ್ದೆ. ಯಾರು ಡೈರೆಕ್ಟರ್ ಅಂತ ಗೊತ್ತಿರಲಿಲ್ಲ. ಸರಿ ಹೋದೆ ಆಡಿಷನ್ ಕೊಡೋದಕ್ಕೆ ಅಂತ. ಒಳಗಡೆ ಅವ್ರು ಕೂತಿದ್ರು. ಹೋದೆ, ಆಡಿಷನ್ ಮುಗೀತು. ಅವ್ರು ಮೋಸ್ಟ್ಲಿ ಅವಾಗೇ ತಾನೇ ನೋಡಿರ್ಬೇಕು ಅನ್ಸುತ್ತೆ ಆಡಿಷನ್. ಕರಿಯೋನ್ನ ಅಂತ ಹೇಳಿದ್ರು. ಸರಿ ಒಳಗಡೆ ಹೋದೆ. ನೋಡಿದ ತಕ್ಷಣ ನೀನೇನು ಇಲ್ಲಿ ಅನ್ನೋದರ ಒಂದು ಸೀನ್ ಆಯ್ತು ನಮಗೆ ಮಧ್ಯೆ. ಸೊ ಮತ್ತೆ ಸಿನಿಮಾಗೆ ಬಂದಿದ್ಯಾ ರಂಗಭೂಮಿ ಎಲ್ಲ ಬಿಟ್ಟು? ಇಲ್ಲ ಬಿಟ್ಟಿಲ್ಲ, ಬಟ್ ಸಿನಿಮಾನು ಮಾಡೋ ಪ್ರಯತ್ನದಲ್ಲಿ ಇದೀನಿ. ಸೊ ಹಾಗೆ ಅವರ
ಆಕ್ಟ್ 1978 ಅಲ್ಲಿ ಆ ಪಾತ್ರ ಮಾಡಿದೆ. ಪಾತ್ರ ಮಾಡಿ ನಿಮಗೆ ಅಪ್ರೋಚ್ ಹಿಂಗೆ ನೀವೇ ಇದು ಮಾಡಿದ್ರ ಆಡಿಷನ್ನು ಇಲ್ಲ ಸರ್ ಕಡೆಯಿಂದಾನೆ ಕಾಲ್ ಬಂದಿತ್ತು ಮನ್ಸೂರೆ ಸರ್ ಕಡೆ? ಇಲ್ಲ, ನಾನು ರಂಗಶಂಕರದಲ್ಲಿ ವರ್ಕ್ಶಾಪ್ ಮಾಡ್ತಿದ್ದೆ. ಸೊ ಅಲ್ಲಿ ಸರ್ ಫ್ರೆಂಡ್ ಒಬ್ರು ನೋಡಿ ಅದೇ ಟೈಮ್ ಮನ್ಸೂರೆ ಅವರು ಹೀರೋಯಿನ್ ಹುಡುಕ್ತಾ ಇದ್ರು. ಸೊ ಅದ್ರ ಥ್ರೂ ಇಂದ ಬಂದು ಮಾತಾಡಾದ್ಮೇಲೆ ನನಗೆ ಆಕ್ಟ್ 1978 ನೋಡಿದ್ದೆ ಸಿನಿಮಾನ. ಸೊ ಅದ್ರ ಮೇಲೆ ಓಕೆ ಸರ್ ಒಂದೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಜಾಸ್ತಿ ಮಾಡ್ತಾರೆ. ಸೊ ಅಫ್ಕೋರ್ಸ್ ನನ್ನ ಕೆರಿಯರ್ ಗ್ರೋತಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಕಲ್ತಂಗೂ ಆಗುತ್ತೆ ಅನ್ನೋದೊಂದು ಖುಷಿ ಆಯಿತು. ಸೊ ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂತೂ 100% ಯಾ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಯಾ ಅಲ್ಲ, ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಎಕ್ಸ್ಪೀರಿಯನ್ಸ್. ಅದೇ ಹೇಳ್ತಾ ಇದ್ದೀನಿ. ಒಳ್ಳೆ ಮಜಾ. ಇವಾಗ ನಿಮಗೆ ಫುಲ್ ಪ್ಲೇಜ್ ಹೀರೋ ಅಂತಾನೆ ಇವಾಗ ಸ್ಟಾರ್ಟಿಂಗ್ ವರ್ಕ್ಸ್ ಅಲ್ವಾ ಸರ್ ಈ ಸಿನಿಮಾ ದೂರ ತೀರಯಾಣ? ಹೆಂಗನ್ಸು ಸರ್? ಭಯ ಆಗ್ತಿದೆ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ, ಬಿಕಾಸ್ ಈ ಒಂದು ಕೆಪಾಸಿಟಿನಲ್ಲಿ ವರ್ಕ್ ಮಾಡಿದ್ದಿಲ್ಲ ಮುಂಚೆ. ಸೊ ಬೇರೆ ಯಾರು ಆ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ತಿದ್ರು. ಓಕೆ. ಸೊ ಇಲ್ಲಿ ಹೀರೋ ಆಗಿ ಮಾಡಿದಾಗ ಐ ಥಿಂಕ್ ನಿಮ್ಗೆ ಆಕ್ಚುಲಿ ಅರ್ಥ ಆಗತ್ತೆ ಹೀರೋ ಅನ್ನೋದ್ರಲ್ಲಿ. ಓಕೆ, ಆಕ್ಟಿಂಗ್ ಒಂದು, ಆಕ್ಟಿಂಗ್ ಬಿಟ್ಟು ಇನ್ನೂ ಸುಮಾರು ವಿಷಯಗಳಿದೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ರೆಸ್ಪಾನ್ಸಿಬ್ಲಿ ನೋಡ್ಕೊಳ್ಳೋದಿಕ್ಕೆ. ಓಕೆ. ಆ್ಯಂಡ್ ಐ ಥಿಂಕ್ ಮನ್ಸೂರೆ ಜೊತೆ ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡ್ತಿರೋದು ನನ್ನ ಅದೃಷ್ಟ. ಬಿಕಾಸ್ ಒಂದು ಸೇಫ್ಟಿ ಸ್ಪೇಸ್ ಇರುತ್ತೆ ಇಲ್ಲಿ, ತಪ್ಪುಗಳು ಮಾಡ್ಬೋದು, ಅದನ್ನ ಕಲ್ತ್ಕೊಳ್ಳೋದು ಸುಲಭವಾಗಿ ಸಿಗತ್ತೆ. ಬಿಕಾಸ್ ಟೀಚರ್ ಆಗಿ ಟೀಚ್ ಮಾಡ್ತಾರೆ. ಟೀಚರ್ ಅನ್ನೋದಕ್ಕಿಂತ ಐ ಥಿಂಕ್ ಫ್ರೆಂಡ್ ಆಗಿ ಪ್ರೀತಿಯಿಂದ ಹೇಳ್ತಾರೆ. ಅದನ್ನ ಕೇಳೋದ್ರಲ್ಲಿ ಇನ್ನೂ ಒಂಚೂರು ಹೆಚ್ಚಾಗಿ ಅರ್ಥ ಆಗತ್ತೆ ಅಂತ ಅನ್ಸುತ್ತೆ. ಟೀಚರ್ ಆಗಿ ಹೇಳಿದಾಗ ಮೇ ಬಿ ನಿಮಗೆ ನಾವು ಸ್ಟೂಡೆಂಟ್ ಆಗ್ಬಿಡ್ತೀವಿ, ಕರೆಕ್ಟ್ ಅಲ್ವಾ? ಸ್ಟೂಡೆಂಟ್ ಆಗಿ ಕೇಳಿದಾಗ ನಾವು ಮಾಡಬೇಕಂತ ಕೆಲಸಗಳು. ಸೊ ಫ್ರೆಂಡ್ ಆಗಿ ಹೇಳಿದಾಗ ಅರ್ಥ ಆಗತ್ತೆ. ಓಕೆ ನಿಮ್ಮ ಪರ್ಸ್ಪೆಕ್ಟಿವ್ ಇದು, ಓಕೆ ನಾನು ಇಲ್ಲಿಂದ ಬರ್ತಿದ್ದೀನಿ, ನಾನು ಏನೇನು ನೋಡೋದಿಕ್ಕೆ ಆಗ್ತಿಲ್ಲ, ನೀವೇನೇನು ನೋಡ್ತಿದ್ದೀರಾ, ಓಕೆ ನಿಮಗೆ ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ಗಳಿವೆ, ಸೊ ಅದರಿಂದ ನನಗೇನು ಕಲಿಯೋದಕ್ಕಿದೆ ಅದೆಲ್ಲ ನೋಡಿದಾಗ ಐ ಥಿಂಕ್ ಅದೊಂದು ಕೊಲಾಬ್ರೇಟಿವ್ ಜರ್ನಿ ಆಗಿ ಬಂದಾಗ ಇನ್ನೂ ಹೆಚ್ಚು ಅರ್ಥ ಆಗತ್ತೆ. ಔಟ್ಸೈಡ್ ಹೋದಾಗ ಫುಡ್ ಆಗ್ಲಿ ಮತ್ತೆ ಅಲ್ಲಿ ವೆದರ್ ಆಗಿ ನಮ್ಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಅದು ಹೆಂಗೆ ನಿಮ್ಗೆ ಇಬ್ರಿಗೂ ಟಾಸ್ಕ್ ಆಯ್ತು ಅಂತ ನನಗೆ? ವೆದರ್ ನನಗೆ ಓಕೆ ಆಗಿತ್ತು, ನಂಗೆ ಬಿಸಿಲು ಇಷ್ಟ. ಆ್ಯಂಡ್ ಫುಡ್ಡು ಸೀ ಫುಡ್ಡು ನನಗೆ ಅದು ಇಷ್ಟನೇ. ಬಟ್ ಸ್ವಲ್ಪ ಈ ಕೇಳಿದ ಫುಡ್ಡೇ ಸಿಗ್ತಾ ಅಲ್ಲಿ ಎಲ್ಲ ಜಾಗದಲ್ಲೂ? ಕೇಳೋದಕ್ಕಿನ್ನ ಚೆನ್ನಾಗಿರೋ. ಓಕೆ ಓಕೆ. ಇನ್ಫ್ಯಾಕ್ಟ್ ನಮ್ಮ ಯಾರಲ್ಲಿ ಅಡುಗೆ ಮಾಡ್ತಿದ್ರು ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡೋರು. ಅಂಡ್ ಒಳ್ಳೆ ಪ್ರೋಟೀನ್ ಊಟ ತಿಂದು ತಿಂದು ನಾವಿಬ್ರು ಫುಲ್ ಲೀನ್ ಆಗಿ ಫಿಟ್ ಆಗಿದ್ವಿ ಆಕ್ಚುಲಿ. ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಕೆಲವೊಂದ್ಸರಿ ನಮಗೆ ಗೊತ್ತಿಲ್ದೇನೋ ಎಲ್ಲೋ ಒಂದ್ ಕಡೆ ಸುಸ್ತಾಗಿರ್ಬೋದು, ಅದು ಊಟದಿಂದ ಅಂತಾನೂ ನಮ್ಗೆ ಗೊತ್ತಿರಲ್ಲ. ಬಿಕಾಸ್ ಮೇ ಬಿ ತಿಂದಿರಲ್ಲ, ಏನೋ ಒಂದು ಕಡಿಮೆ ತಿಂದಿರ್ತೀವಿ, ಶಾರ್ಟ್ ಇದೆ ಅನ್ನೋದಕ್ಕೆ ಬೇಗ ಹೋಗಿರ್ತೀವಿ. ಎಲ್ಲರೂ ಬಂದು ಅದು ಸಪೋರ್ಟ್ ಸಿಸ್ಟಮ್ ತರ ಕ್ರಿಯೇಟ್ ಮಾಡೋದಿದೆ. ತುಂಬಾ ಒಂಥರ ಫ್ಯಾಮಿಲಿ ತರ ಇದ್ವಿ ನಾವೆಲ್ಲರೂ. ಫಸ್ಟ್ ಟೈಮ್ ನನಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು. ಸೆಟ್ ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಷ್ಟು ದಿನ ಒಟ್ಟಿಗೆ ಇರ್ತೀವಲ್ವಾ, ಲಿಟ್ರಲಿ ಲೈಕ್ ಮನೇಲೇ ಇದ್ದೀನಿ ನಾನು. ಅಣ್ಣ ಅಕ್ಕ ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಅವ್ರ ಜೊತೆನೆ ಇದೀವಿ ಅನ್ನೋ ತರ ಸೇಮ್ ಹಂಗೆ ಇತ್ತು. ಅನ್ನೋದಕ್ಕಿಂತ ಎಲ್ರು ಒಂಥರ ಅಪ್ಪ ಅಮ್ಮ ಇದ್ದಾಗ ಅಲ್ವಾ, ಅಷ್ಟು ಮುದ್ದಾಗಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ಸೊ ಅಂಡ್ ಅದು ಮುಗ್ದಾಗ ಅಷ್ಟೇ ಬೇಜಾರಾಯ್ತು. ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಬಟ್ ಇದೇ ಒಂದು ಫೀಲ್ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ ಅಲ್ಲ. ನಾನ್ ನಿಮ್ಮ ಟೀಸರ್ ಟ್ರೈಲರ್ ನೋಡ್ದಂಗೆ ಇಬ್ರು ಜರ್ನಿ ಕಾರಲ್ಲೇ ಮಾಡ್ತಾ ಇರ್ತೀರಾ? ಹೌದು. ಅದು ಎಕ್ಸ್ಪೀರಿಯನ್ಸ್ ಇಬ್ರು. ಮ್ಯಾಮ್ಗೂ ಓಡ್ಸಕ್ ಬರತ್ತಾ ಕಾರು? ಯಾ, ನಾನು ಆಕ್ಚುಲಿ ಕಾರ್ ಓಡಿಸೋದ್ ಬೇಗನೆ ಕಲ್ತೆ, ಬಟ್ ನಾನು ಓಡಿಸೋದು IMT ವರ್ಷನ್ ಮನೇಲಿ. ಸೊ ಸ್ವಲ್ಪ ಕ್ಲಚ್ ಬಿಡ್ಲಿಕ್ಕೆ ಕಷ್ಟ ಆಯ್ತು. ಸ್ಟಾರ್ಟಿಂಗ್ ಮರ್ತೋಗಿತ್ತು, ನನಗೆ ಅಭ್ಯಾಸ ಇಲ್ವಲ್ಲ. ನೀವು ಆಟೋಮೆಟಿಕ್ ಓಡಿಸ್ತಾ ಇದ್ದಿದ್ದಾ? IMT ವರ್ಷನ್. ಸೊ ಬಟ್ ಕ್ಲಚ್ ಒಂದಿರಲ್ಲ ಅಷ್ಟೇ, ಗೇರ್ ಎಲ್ಲ ಇರುತ್ತೆ. ಸೊ ಕ್ಲಚ್ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಬಟ್ ಒಂದ್ಸಲ ಪಿಕಪ್ ಆದ್ಮೇಲೆ ಫೈನ್. ವಾಟ್ ನಿಮ್ಮಿಬ್ರಲ್ಲಿ ನೋಡ್ರೆ ನಾನೇ ಹೈಟ್ ಕಡಿಮೆ, ಯಾಕೆಂದ್ರೆ ಅವರು ಬುಲೆಟ್ ಓಡಿಸ್ತಾರ ಆಗ್ತಾ ಮೇಡಮ್? ಹೆವಿ ಹೈಟ್ ಅಲ್ಲಿ ಇದ್ದಾರೆ ಅಲ್ವಾ? ರೋಡು ಹೈಟ್ ಅಲ್ಲ ಇದೆ ಆಕ್ಚುಲಿ. ಈ ಕಡೆ ಬನ್ನಿ ನೀವು, ನಾ ಆ ಕಡೆ ಹೋಗ್ತೀನಿ. ನಾನು ಇಷ್ಟೇ ಇದ್ದೀನಿ ಸರ್ ನಿಮ್ಮಿಬ್ರು ಮುಂದೆ. ಅದಕ್ಕೆ ಕ್ಯಾಶುವಲ್ ಆಗಿ ಬುಲೆಟ್ ಮತ್ತೆ ಹಿಮಾಲಯನ ಓಡಿಸೋ ಇದಿದ್ಯಾ ನಿಮ್ಗೆ ಪ್ಲಾನು? ಇಲ್ಲ ಈ ದೂರ ತೀರಯಾಣ ಸಿನಿಮಾದಲ್ಲಿ ಮಾಡಿದೀರಾ ಬೈಕ್ ರೈಡು? ಹಾ ಮಾಡಿದೀವಿ. ಮಾಡೀರಾ? ನೀವೇ ರೈಡ್ ಮಾಡೀರಾ? ಬೆಂಗಳೂರಲ್ಲೇ ಓ ಕರೆಕ್ಟ್. ರೈಡ್ ನೀವೇ ಮಾಡೀರಾ? ನಾನ್ ಕೇಳ್ದೆ, ಎಷ್ಟು ಸಲ ಕೇಳ್ದೆ.
ಐ ಥಿಂಕ್ ಅವರು ಲಚ್ಚು ಬಿಡೋದಕ್ಕೆ ಎಂತ ಇಲ್ಲ. ಕಾರಲ್ಲೂ ನಾನ್ ಅದೇ ರುದ್ರಗರುಡ ಪುರಾಣದಲ್ಲಿ ನಾನೇ ಓಡಿಸಿದ್ದೀನಿ. ಕಾರಲ್ಲೂ ಪ್ರಾಬ್ಲಮ್, ಬೈಕಲ್ಲೂ ಅದೇ ಪ್ರಾಬ್ಲಮ್ ಇದೆ. ಬೈಕ್ ಪ್ರಾಬ್ಲಮ್ ಇತ್ತು ಅಂತ ಕಾಣುತ್ತೆ. ಎಲ್ಲ ನೀವೇ ಡಿಸೈಡ್ ಮಾಡ್ಕೊಬಿಡಿ. ಸರ್, ಇದು ಮ್ಯೂಸಿಕ್ ಹೋದ್ರೆ ಈ ಸಿನಿಮಾದಲ್ಲಿ ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಇವಾಗ ಸಾಂಗ್ ಬಿಟ್ಟಿರೋದು ದೂರ ತೀರ ಟೈಟಲ್ ಆಗಲಿ, ಅದು ಹೆಂಗೆ ಸರ್? ಯಾವ ಥರ ಪ್ಲ್ಯಾನ್ ಮಾಡಿದ್ರು ಮನ್ಸೂರೆ ಸರ್? ತುಂಬ ಪಿಕಪ್ ಆಗ್ತಾಯಿದೆ ಇವಾಗ ಸಾಂಗು. ಯಾವ ರೀತಿ ಕೆಲಸ ಆಯಿತು ಆ ಮ್ಯೂಸಿಕ್ಕು? ಯಾಕೆಂದರೆ ಒಂದು ನಾವು ಟ್ರಾವೆಲ್ ಹೋದಾಗ ಹಾಡು ಕೇಳಬೇಕು ಅನ್ಸತ್ತೆ ಇವಾಗ. ಹೌದು, ಪ್ಲೇ ಮಾಡಿಕೊಂಡು ಪ್ಲೇ ಲಿಸ್ಟಲ್ಲಿ ಇಟ್ಟು ಕೇಳೋಣ ಅನ್ಸತ್ತೆ ಟೈಟಲ್ ಸಾಂಗು. ಹಂಗಿದೆ ಅದು. ಹೌದು. ಮನ್ಸೂರೆ ಅವ್ರದ್ದು ಎಂಥ ಡೆಡಿಕೇಶನ್ ಅಂದರೆ, ಎಸ್ಪೆಷಲಿ ಈ ಕತೆ ಹೇಳೋದಾಗ್ಲಿ, ಲಿರಿಕ್ಸ್ ಆಗಲಿ, ಅದರ ಒಂದು ಮೂಡ್ ಏನಿದೆಯೋ ಅದಾಗಲಿ, ಅವರು ತುಂಬಾ ಡೆಡಿಕೇಟೆಡ್ ಮನುಷ್ಯ. ಅಂದರೆ ಎಷ್ಟು ಟೈಮ್ ಬೇಕೋ ಅದಕ್ಕಿಂತ ಡಬಲ್ ಟೈಮ್ ಕೊಟ್ಟು ನೋಡ್ತಾರೆ, ಇನ್ನೂ ಹಾಗೆ ಅನ್ನಿಸ್ತಿದ್ಯಾ ಇಲ್ವಾ ಅಂತ. ಅನ್ನಿಸ್ತಿಲ್ಲ ಅಂದರೆ ಆ ಮೂಮೆಂಟಲ್ಲಿ ಕೂಡ ಅವರೇ ನಿಂತು ಅದನ್ನು ಚೇಂಜ್ ಮಾಡೋ ಒಂದು ಕೆಪಾಸಿಟಿ ಇದೆ ಅವರು. ಸೊ ಅವರು ಅಷ್ಟು ಡೆಡಿಕೇಟೆಡ್ ಆಗಿ, ಅಷ್ಟು ಅಂದರೆ ಸೆನ್ಸಿಟಿವ್ ಆಗಿ ಅದನ್ನ ಯೋಚನೆಗಳು ಮಾಡಿಕೊಂಡು ಸುಮಾರು ಟೈಮ್ ತಗೊಂಡು ಮಾಡಿರುವಂಥ ವಿಷಯಗಳು. ವಿತ್ ದ ಲಿರಿಸಿಸ್ಟ್ಸ್. ಸೊ ಅವರ ಡೆಡಿಕೇಶನ್ ಕೊಟ್ಟು ಬಕೇಶ್ ಕೂಡ, ಡೈರೆಕ್ಟರ್ ಹೌದು, ಅದಕ್ಕೆ ಅವ್ರದ್ದು ಅಷ್ಟೇನೆ, ಅವರು ಹಾಗೇನೆ. ಅವರು ತುಂಬಾ ಟೈಮ್ ತಗೊಳ್ತಾರೆ ಅಂಡ್ ಅವ್ರಿಗೆ ಸುಸ್ತು ಅನ್ನೋದನ್ನ ನೋಡೇ ಇಲ್ಲ. ಡಬ್ಬಿಂಗ್ ಅಲ್ಲೂ ನಾವು ಅವ್ರ ಜೊತೆನೆ ಮಾಡಿದ್ದಲ್ಲ. ನಾವು ಸುಮಾರು ಸತಿ ನೋಡಿದೀವಿ ಡಬ್ಬಿಂಗ್ ಅಲ್ಲಿ ಅಂತ ಹೋದಾಗ, ಆಯ್ತು ಸರ್ ಇದು ಸಾಕು ಅನ್ಸುತ್ತೆ ಅನ್ನೋರು ಜಾಸ್ತಿ. ಇದು ಮುಗೀತು ನಿಮ್ ಕೆಲಸ ಮುಗೀತು. ಇಲ್ಲ ಸರ್, ಇಲ್ಲ ಸರ್, ಇದರಲ್ಲಿ ಏನೋ ಒಂಚೂರು ಮಿಸ್ಸಿಂಗ್ ಇದೆ, ಮತ್ತೆ ವರ್ಕ್ ಮಾಡೋಣ, ಇನ್ನೊಂಚೂರು ವರ್ಕ್ ಮಾಡೋಣ, ಅದು ನಮಗೆ ಅನ್ನಿಸ್ತಿರತ್ತೆ. ಬಟ್ ನಾವು ಹೇಳಿದಾಗ ಯೂಶಲಿ ಟೆಕ್ನಿಷಿಯನ್ಸ್ ಯಾರ್ಯಾರು ಅವ್ರು ಹೇಳೋದು ಹೇಗೆ ಅಂದ್ರೆ, ಇಲ್ಲ ಸರ್ ಸಾಕು ಅಂದ್ಬಿಟ್ಟು, ಬಿಕಾಸ್ ಅವ್ರಿಗೂ ಎಲ್ಲೋ ಒಂದ್ ಕಡೆ ಸುಸ್ತಾಗ್ತಿರ್ಬೋದು. ಬಕ್ಕೇಶ್ ಹಾಗಲ್ಲ. ಎಂತ ಟೆಕ್ನಿಷಿಯನ್ ಅಂದ್ರೆ ಅವ್ರು ನಮ್ ಜೊತೆ ಸಾಥ್ ಕೊಡ್ತಾರೆ ಅಂಡ್ ಫುಲ್ಲಿ ಪ್ರೆಸೆಂಟ್. ಎಲ್ಲೋ ಒಂದ್ ಕಡೆ ಸೋಂಬೇರ್ತನ ಅಥವಾ ಇಲ್ಲ ಒಂಚೂರು ಹಿಂಗ ಅನ್ನಿಸ್ತದೆ, ಇಲ್ಲ. ಸೊ ಅಂತ ಟೀಮ್ ಒಟ್ಟಿಗೆ ಬಂದಾಗ ಐ ಥಿಂಕ್ ಕೊಲಾಬ್ರೇಷನ್ ನೀಟಾಗಿ ತುಂಬಾ ಚೆನ್ನಾಗತ್ತೆ ಸಿನಿಮಾ. ಖಂಡಿತವಾಗಿ ನನಗೆ ಅನ್ಸೋದು, ಒಂದು ಪರ್ಸನಲ್ ಫೀಲಿಂಗ್ ಈ ಟೈಟಲ್ ನೋಡಿದಾಗ, ಒಂದು ಜರ್ನಿ ಇಲ್ಲ ಸರ್ ಏನೋ ಹೇಳ್ಯಾರ ರಿವೀಲ್ ಮಾಡಬಾರ್ದಿದ್ದು ಅಂತ. ಇಲ್ಲ ಹಾಗೇನಿಲ್ಲ. ಬಟ್ ಯಾವುದೇ ಒಂದು ಜರ್ನಿನಲ್ಲಿ ಕೂಡ ಇವಾಗ ಕೆಲವೊಂದು ನಾವು ಕೇಳಿರ್ತೀವಿ ಅಥವಾ ಹೇಳಿರ್ತೀವಿ, ಯೋಚನೆ ಮಾಡಿರ್ತೀವಿ. ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಜರ್ನಿನಲ್ಲಿ ಆಗೋವಂತಹ ಒಂದು ವಿಷಯಗಳಿದೆಯಲ್ಲ ಅದು ಇಂಪಾರ್ಟೆಂಟ್ ಅಂತ. ಜರ್ನಿನಲ್ಲಿ ಆಗೋ ಮಜಾ ಇರ್ಬೋದು, ಜರ್ನಿನಲ್ಲಿ ಆಗೋ ಒಂದು ಸೆಲ್ಫ್ ಡಿಸ್ಕವರಿ ಇರ್ಬೋದು, ಬೇಜಾರುಗಳಿರ್ಬೋದು, ಖುಷಿಗಳಿರ್ಬೋದು. ಆ ಒಂದು ರಿಯಲೈಸೇಷನ್ಸ್ ಇಂದ ಡೆಸ್ಟಿನೇಷನ್ ಓಕೆ ಅದೊಂದು ಕಾರಣ ಹೊರಡೋದಿಕ್ಕೆ ಅನ್ನೋದು. ಸೊ ಹಾಗೇನೆ ಐ ಫೀಲ್ ಇಲ್ಲೂ ಕೂಡ ಗೋವಾ ಅನ್ನೋದು ಒಂದು ಕಾರಣ. ಅಲ್ಲಿಗೆ ಹೋಗ್ಬೇಕು, ಏನೋ ಒಂದು ಕಾರಣದಿಂದ ಅಲ್ಲಿಗೆ ಹೊರಟಿದ್ದಾರೆ. ಬಟ್ ಆ ಹೋಗೋ ಟೈಮ್ ಅಲ್ಲಿ ಆಗೋ ಒಂದು ಡಿಸ್ಕವರೀಸ್ ಆಗಿರ್ಬೋದು, ಅದೇ ಹೇಳಕ್ ಅದು ಐ ಥಿಂಕ್ ಈ ಟೈಟಲ್ ಇಂದ ನನಗೆ ಬರೋ ಒಂದು ಅರ್ಥ. ಓಕೆ ಸಾಕು ಡಿಸ್ಕಷನ್. ಯಾವಾಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೀರಾ? ಹೋಟೆಲ್ ಇದೆ, ತಿಂಡಿ ತಿನ್ಕೊಂಬೋಣ, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ ಸರ್ ಆದಷ್ಟು ಬೇಗ. ಏನಂತೀರಾ ಮ್ಯಾಮ್? ಸರಿ ಬನ್ನಿ. ಚೆನ್ನಾಗಿದೆ ಸರ್. ಸಾಕಾಗಿದೆ. ಡಯಟಾ ನೀವೇನಲ್ಲ ಮ್ಯಾಮ್? ಗೊಜ್ಜು ಅವಲಕ್ಕಿ ಸ್ಟೇಪಲ್ ಫುಡ್ ಬೆಳಗ್ಗೆಗೆ. ನಾನು ಗೊತ್ತವರಿಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ಯಾರು ಸರ್? ಕುಕ್ಕಿಂಗ್ ಎಲ್ಲ ಮಾಡ್ತೀರಾ? ತುಂಬ ಇಷ್ಟ. ದೋಸೆನೂ ಅಷ್ಟೇ ನಾನು ಚೆನ್ನಾಗಿ ಮಾಡ್ತೀನಿ. ಏನೇನು ಕುಕ್ ಮಾಡ್ತೀರಾ ಕುಕ್ಕಿಂಗಲ್ಲಿ? ಎಲ್ಲವೂ. ವೆಜ್ಜಾ ನಾನ್ ವೆಜ್ಜಾ ನೀವು? ಎರಡು. ಬೋತ್. ವೆಜ್ಜಲ್ಲಿ ಏನು? ವೆಜ್ಜಲ್ಲಿ ದೋಸೆ, ಸಾಂಬಾರು. ಓಕೆ. ದೋಸೆ ನಾನು ಅಲ್ಲ, ದೋಸೆ ಹಿಟ್ಟು ರೆಡಿ ಮಾಡಿದ್ರೆ ಇಲ್ಲ ಬರ? ನನಗೂ ಬರುತ್ತೆ. ರೆಡಿ ಮಾಡೋದಕ್ಕೆ ಬರುತ್ತೆ. ಓಕೆ. ಬಟ್ ಅದು ತುಂಬಾ ಟೈಮ್ ತಗೊಳುತ್ತೆ ಅಂತ, ಲೈಕ್ ಅರ್ಜೆಂಟ್ ಆಗಿ ಬೇಕು ಅನ್ಸುತ್ತೆ ಕೆಲವು ಸಲ. ಓಕೆ. ಇವಾಗ ದೋಸೆ ತಿನ್ಬೇಕು ಅಂತ ಅನ್ಸುತ್ತೆ, ಅವಾಗ ನೀವೇ ಮಾಡ್ತೀವಿ. ನೆಕ್ಸ್ಟ್ ಡೇ ಕಾಯ್ಬೇಕು. ಆರ್ಡರ್ ಮಾಡಿದ್ರೆ ಹಿಟ್ಟು ಬರುತ್ತೆ. ಬೆಸ್ಟ್. ನಾನು ಚೆನ್ನಾಗಿರುತ್ತೆ. ನಂಗೆ ಕ್ರಿಸ್ಪಿ ದೋಸೆ ತುಂಬಾ ಇಷ್ಟ. ಕೆಲವ್ರಿಗೆ ಇಷ್ಟ ಆಗಲ್ಲ, ನಂಗೆ ತುಂಬಾ ಇಷ್ಟ. ಅಮ್ಮಂಗೆ ಯಾವುದು ನೀವು ಮಾಡೋ ಫೇವ್ರೇಟ್ ಫುಡ್? ರಸಮ್ಮ ತುಂಬಾ ಇಷ್ಟ. ಓಕೆ. ಏನಂದ್ರೆ ಅವ್ರಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ, ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀರಾ? ಮ್ಯಾಮ್ಗೆ ಕುಕಿಂಗ್ ಬರುತ್ತೆ, ಅಡುಗೆ ಮಾಡ್ತೀರಾ? ಅಲ್ಲ ನನ್ಗಲ್ಲ, ಮ್ಯಾಮ್ ಕೇಳ್ತಾ ಇದ್ದೀನಿ. ಅವರು ಅಡುಗೆ ಅಂದಿದ ತಕ್ಷಣ ಒಂದ್ಸಲಿ ರಿಯಾಕ್ಟ್ ಮಾಡಿದ್ರಲ್ಲ, ಅದು ಒಂಚೂರು ಡೌಟ್ ಹೊಡಿತಾ ಇಲ್ಲ. ನಾನು ಬರೀ ವೆಜ್ ಮಾತ್ರ ಮಾಡೋದು. ನಾನು ನಾನ್ ವೆಜಿಟೇರಿಯನ್. ಹಾ, ಬಟ್ ನಂಗೆ ನಾನ್ ವೆಜ್ ಮಾಡ್ಲಿಕ್ಕೆ ಬರಲ್ಲ. ಅಲ್ಲ ವೆಜ್ಜಲ್ಲಿ ವೆಜ್ ಪಲಾವ್, ಅವ್ರು ಹೇಳ್ದಂಗೆ ದೋಸೆ ಹಿಟ್ಟು ತಗೊಂಬಂದ್ರೆ ದೋಸೆ ಹಾಕೋದು,
ಅನ್ನ ಮಾಡ್ತೀನಿ ಚೆನ್ನಾಗಿ. ಹಾ ಬೇರೆ ಫೇಮಸ್ ಅಂದ್ರೆ ಮನೇಲಿ ಎಲ್ಲ ನಿಮಗೆ ಇದೇ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಲ್ಲ? ಇಲ್ಲ 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 ಅಷ್ಟೆಲ್ಲ ಏನಿಲ್ಲ. ನನ್ನ ತಮ್ಮ ಅಡಿಗೆ ಮಾಡ್ತಾನೆ. ನಾನು ಇದುವರೆಗೂ ಟೀ ಕಾಫಿ ಯಾವತ್ತೂ ಮಾಡಿಲ್ಲ. ಹೌದಾ? ನಾನು ಕುಡಿಯೋದು ಇಲ್ಲ ಫಸ್ಟ್ ಆಫ್ ಆಲ್. ಅಡಿಗೆ ನಿಮ್ಗೆ ಸುಮಾರಾಗಿ ಬರುತ್ತೆ ಅಂತ ಅರ್ಥ. ಅಟ್ಲೀಸ್ಟ್ ಕಾಫಿ ಟೀ ಯಾರು ಮಾಡ್ತಾರೆ, ನಮ್ಮನೇಲಿ ಯಾರು ಕುಡಿಯಲ್ಲ. ನಾವು ನೋಡಿ ಮ್ಯಾಗಿ ಮಾಡ್ತೀವಿ, ನಾನು ಅದು ತಿನ್ನಲ್ಲ. ನೆತ್ತಿನ ನಾವು ಮಾಡ್ತೀವಿ, ಸಸ್ಟೈನ್ ಆಗ್ಬೇಕಲ್ಲ. ಎಲ್ಲಾರ ಹೋದ್ರೆ ಹೋಟೆಲ್ಸ್ ಇಲ್ದಿದ್ರೆ ಮತ್ತೆ ಅಲ್ಲೇ ನೀವು ಇವಾಗ ಫ್ರೆಂಡ್ಸ್ ಜೊತೆ ಟ್ರಿಪ್ ಗಿಪ್ ಹೋದಾಗ ನಾವೇನಾರ ಬೇಕು ಕುಕ್ಕಿಂಗ್ ಅಂದಾಗ ನೀವು ಅದ್ರ ಬದಲು ಪ್ರೋಟೀನ್ ಬಾರ್ಸ್ ಬರುತ್ತಲ್ಲ, ಅದನ್ನ ಮನೇಲೂ ಮಾಡ್ಕೋಬಹುದು. ಅದ್ ನಾನು ಮಾಡ್ತೀನಿ. ಇಟ್ ಇಸ್ ಹೆಲ್ದಿ. ಮ್ಯಾಗಿ ಬದಲು ಇವಾಗ ಹೇಳಿ ಇದಲ್ಲಿ ಏನು ಅಂದ್ರೆ ಬಿಸಿನೀರು ಹಾಕಿದ್ರೆ ಎಲ್ಲ ಆಗತ್ತೆ ಅಂತ ನಮ್. ಇಡ್ಲಿ ವಡೆನೂ ಟ್ರೈ ಮಾಡಿರಾ ಮಾಡಕ್ಕೆ? ಇಲ್ಲ, ಇಡ್ಲಿ ಭಾರಿ ಕಷ್ಟ. ನನಗೆ ಅಷ್ಟೊಂದು ಇಷ್ಟ ಅಲ್ಲ ಇಡ್ಲಿ. ನಂಗೆ ಆಕ್ಚುಲಿ ದೋಸೆ ತುಂಬಾ ಇಷ್ಟ. ದೋಸೆ ಗೊಜ್ಜೋಲಕ್ಕಿ ಫೇವ್ರೇಟ್. ನೀವು ಟ್ರೈ ಮಾಡಿರ ಗೊಜ್ಜೋಳಕ್ಕೆ ಮಾಡಕ್ಕೆ? ನಂಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಓಕೆ. ಸ್ಕೂಲಲ್ಲಿ ಒಬ್ಳು ತಗೊಂಬಂದಿದ್ಲು ಇದನ್ನ. ಅವಾಗಲೂ ನಂಗೆ ಗೊತ್ತಾಗಿದ್ದು, ಓ ಗೊಜ್ಜು ಅವಲಕ್ಕಿ ಅಂತಲೂ ಇದೆ ಅಂತ. ನಾರ್ಮಲ್ ಅವಲಕ್ಕಿ ಎಲ್ಲ ತಿಂತೀವಿ, ಇದು ಗೊತ್ತಿರ್ಲಿಲ್ಲ. ಒಗ್ಗರಣೆ ಅವಲಕ್ಕಿ. ಸೊ ಇದು ನಮ್ಮ ಮನೇಲೆಲ್ಲ ಮಾಡೋದಿಲ್ಲ. ಸೊ ಹೊರಗಡೆ ಬಂದಾಗ ಇವಾಗ ಹೋಟ್ಲವ್ರನ್ನ ಕೇಳಿ ನೀವು ಕಲ್ತ್ಕೋಬೇಕಾಗತ್ತೆ, ಕಲ್ತ್ಕೊಳಂಗಿದ್ರೆ. ಇಲ್ಲ ನಿಮ್ಮ ಫ್ರೆಂಡ್ಸ್ನ ಕೇಳ್ಬೋದಲ್ಲ? ಯೂಟ್ಯೂಬ್ ಇಲ್ವಾ? ಅದಕ್ಕೆ ಓ ಯೂಟ್ಯೂಬು. ಅಲ್ಲಿ ಅದ್ ನೋಡಿ ಮಾಡೋಷ್ಟೇ ಸರ್ ಅಡ್ಗೆನೇ ಕೆಟ್ಟೋಗಿತ್ತು ನಂದು. ಪಾಸ್ ಮಾಡಿ ಪ್ಲೇ ಮಾಡಿ ಫಸ್ಟ್ ಹೇಳಿದ್ರು ಇದನ್ನೆಲ್ಲ ಚಾಪ್ ಮಾಡ್ಕೊಳ್ಳಿ ಎಲ್ಲ ಮಾಡ್ಕೊಂಡೆ ಅಡಿಗೆ ಮಾಡ್ಬಿಟ್ಟೆ. ಲಾಸ್ಟ್ ಬಂತು ಇನ್ನೇನ್ ಹಾಕ್ಬೇಕಾಗಿತ್ತು ಅಂತ. ಅದು ಏನು ಪಾಸ್ ಪ್ಲೇ ಮಾಡೋಷ್ಟಲ್ಲಿ ಬ್ಯಾಕ್ವರ್ಡ್ 1:3 ಹೋಗಿರತ್ತೆ ಹಾಕೋಷ್ಟು. ಅಯ್ಯೋ ನಾನು ರೀಸೆಂಟ್ ಆಗಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಅಂತ ಹೋದೆ. ಓಕೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ. ಯಾವುದೋ ಒಬ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಓಕೆ. 4 ಜನಕ್ಕೆ ಇಷ್ಟು ಹಾಕೊಳ್ಳಿ ರೈಸು, ಇಷ್ಟು ಏನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳಿ ಅಂತ ಕಟ್ ಮಾಡ್ಕೊಂಡೆ. 4 ಜನ 10 ದಿನ ತಿನ್ನುವಷ್ಟು ಬಿಸಿಬೇಳೆ ಬಾತ್ ಮಾಡಿದ್ದೆ ಮನೆಯಲ್ಲಿ. 10 ಜನ ತಿನ್ನೋಷ್ಟು ಅವ್ರು ಹೇಳಿ? 4 ಜನ 10 ದಿನ. ಓ 10 ದಿನ ತಿನ್ನೋಷ್ಟು? 40 ಜನ ತಿನ್ನುವಷ್ಟು ಬಿಸಿಬೇಳೆ ಬಾತ್. ಅದು ಯೂಟ್ಯೂಬ್ ಅಲ್ಲಿ ನೋಡಿ ನಾನೇ ತಿಂತಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತು, ಊಟಕ್ಕೆ ಬಿಸಿಬೇಳೆ ಬಾತು, ಡಿನ್ನರ್ಗೂ ಬಿಸಿಬೇಳೆ ಬಾತು. ವಾ, ಅದಕ್ಕೆ ನೋಡಿ ಯೂಟ್ಯೂಬ್ ನೋಡಿ ಏನೂ ಕಲ್ತಿಲ್ಲ. ಅದಕ್ಕೋಸ್ಕರ ಬ್ಲ್ಯಾಕ್ ಕಾಫಿ, ಟೀ, ಮ್ಯಾಗಿ. ನೀವಾಗ ಟ್ರಾವೆಲಿಂಗ್ ಹೋಗಿದ್ರಲ್ಲ ಸರ್, ಇವಾಗ ಇಲ್ಲಿಂದ ಗೋವಾಗೆ ಅಂದ್ರಿ, ರೋಡ್ ಮಧ್ಯಾಹ್ನ ಇಬ್ರು ಸೇರಿ ಕುಕ್ಕಿಂಗ್ ಮಾಡಿದೀರಾ ತಗೊಂಡೋಗಿ? ತುಂಬಾ ಆಸೆ ಇತ್ತು ಅಲ್ವಾ? ಟೈಮ್ ಈ ಬ್ಲಾಗರ್ಸ್ ಎಲ್ಲ ಮಾಡ್ತಾರಲ್ಲ, ತಗೊಂಡೋಗಿ ಪ್ರತಿಯೊಂದು ತಗೊಂಡೋಗಿ ಅಲ್ಲೆಲ್ಲ ನಿಲ್ಸಿ ವೆದರ್ಗೆ ಕಾಫಿ ಮಾಡ್ಕೊಂಡು ಕುಕ್ಕಿಂಗ್ ಮಾಡಿ ಟೆಂಟ್ ಹಾಕಿ ಸ್ಟೇ ಇತ್ತು. ಆ ತರ ಏನಾರ ಎಕ್ಸ್ಪೀರಿಯನ್ಸ್? ಅಂದ್ರೆ ಕುಕ್ಕಿಂಗ್ ಮಾಡಿದ್ವಿ, ಬಟ್ ಬೆಂಗಳೂರಲ್ಲೇ ಮನೆ ಶೂಟಿಂಗ್ ಇತ್ತು. ಅಲ್ಲಿ ಆಮ್ಲೆಟ್ ಚಿಕ್ಕ ಚಿಕ್ಕದು ಐಟಮ್ಸ್ ಆ ತರ ಅಡಿಗೆ ಮಾಡಿದ್ವಿ ಅಷ್ಟೇ. ಬಿಟ್ರೆ ಟ್ರಾವೆಲಿಂಗ್ ಮಾಡುವಾಗ ನಮ್ಗೆ ಅಷ್ಟೆಲ್ಲ ಟೈಮ್ ಇರ್ಲಿಲ್ಲ. ನಂದು ಆಕ್ಚುಲಿ ಒಂದು ಆಸೆ ಇದೆ. ಶೂಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲ ಟೆಕ್ನಿಷಿಯನ್ಸ್ ಸೇರಿ ಅಡ್ಗೆ ಮಾಡಿ ಊಟ ಮಾಡಿಸ್ಬೇಕು ಅಂತ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಮಾಡ್ತೀರಾ? ಮೋಸ್ಟ್ಲಿ ಇದು ಸಕ್ಸಸ್ ಮೀಟ್ ಅಲ್ಲಿ ಮಾಡ್ಬಿಡಿ ಸರ್, ದೂರ ತೀರಯಾಣ ಅಲ್ಲ? ಒಳ್ಳೆ ಐಡಿಯಾ. ಎಲ್ಲರೂ ಖುಷಿ ಪಡ್ತಾರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಬೇರೆಯವ್ರು ಮಾಡಿ ಕೊಡೋದಕ್ಕೆ ತುಂಬಾ ಇಷ್ಟ. ನಾನು ಒಬ್ಬನೇ ಇದ್ದಾಗ ಓಕೆ ಏನೋ ಒಂದು ಮಾಡ್ತೀನಿ. ಇನ್ನೊಬ್ರು ಯಾರು ಇದ್ರೆ ಜೊತೆಗೆ ಯಾರು ಅಷ್ಟೇ ಪ್ರೀತಿಲಿ ಮಾಡ್ಕೊಟ್ರೆ ಖುಷಿಯಾಗಿ ತಿಂತೀನಿ. ನೋಡಿ ಅದಕ್ಕೇನೆ ಟೆಕ್ನಿಷಿಯನ್ಸ್ ಮಾಡ್ಕೊಡ್ತೀನಿ ಅಂದ್ರಿ, ಮ್ಯಾಮ್ ಅದನ್ನ ತಿಂತೀನಿ ಅಂದ್ರು. ಒಂದು ಕಾಫಿ ಸಮೇತ ಹೇಳಿಲ್ಲ ಮಾಡ್ತೀನಿ ಅಂತ. ನಂಗೆ ಬರೋದನ್ನ ನಾ ಮಾಡ್ತೀನಿ, ಏನೋ ಮಾಡಕೋದು ಏನೋ ಮಾಡಿ. ಸರ್ ನೀವು ಒಬ್ಬರೇ ಮಾಡಿ, ಹಂಗಾದ್ರೆ 100 ಜನಕ್ಕೆ ಒಬ್ಬರೇ ಮಾಡಿ. ಯಾರನ್ನೂ ಬಿಡೋದಿಲ್ಲ. ಯಾಕೆ ನೀವು ಬಿಸಿಬೇಳೆ ಬಾತ್ ಹೇಳಿದಾಗೆ ಅರ್ಥ ಆಯ್ತು, ನೀವು ಒಬ್ಬರೇ ಮಾಡಿ ಸರ್. ಬೇಡ, ಇವಾಗ ನಾವೆಲ್ಲ ಅನ್ಕೊಳ್ತೀವಿ ಗೋವಾ ಹೋಗ್ಬೇಕು, ಅದೇ ಡೆಸ್ಟಿನೇಷನ್ ಒಂದು ಫ್ರೆಂಡ್ಸ್ ಜೊತೆ ಅಂತ. ನೀವು ಸಿನಿಮಾಲ್ ಹೋಗಿ ಬಂದಿರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಶೂಟಿಂಗ್ ಬಿಟ್ಟು ಗೋವಾ ಹೋಗಿರೋದು ಅದು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ ಏನಾರು ಆಗಿದೆಯಾ ಟ್ರಾವೆಲಿಂಗು? ಗೋವಾಗೆ ಸುಮಾರು ಸತಿ ಹೋಗಿದ್ದೀನಿ ನಾನು. ನನಗೇನಂದ್ರೆ ನಂಗೆ ಪಾರ್ಟಿ 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 ಅನ್ಕೊಂಡು ನಾನು ಆ ಪ್ರಾಣಿ ಅಲ್ವೇ ಅಲ್ಲ. ಇಷ್ಟ ಯಾವಾಗಲೂ ಒಂದೊಂದ್ಸತಿ ಹೋಗಿ ಬರೋದಕ್ಕೆ ಇಷ್ಟ. ಓಕೆ. ಬಟ್ ಜಾಸ್ತಿ ನನಗೆ ಹೇಗೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಎಲ್ಲೋ ಒಂದು ಬೆಟ್ಟ ಗುಡ್ಡ ಮಧ್ಯೆ ಏನೋ ಒಂದು ಇರಬೇಕು ನೋಡೋದಕ್ಕೆ, ಮಾಡೋದಕ್ಕೆ. ಟ್ರೆಕ್ಕಿಂಗ್ ತುಂಬಾ ಇಷ್ಟ. ಟ್ರೆಕ್ಕಿಂಗ್ ಸುಮಾರು ಟ್ರೆಕ್ಕಿಂಗ್ ಮಾಡ್ತೀನಿ ನಾನು. ಸೊ ನಾನು ಗೋವಾಗೆ ಹೋದ್ರು ಪಾರ್ಟಿ ಸುಮ್ಮನೆ ಟಚ್ ಅಂಡ್ ಗೋ ಇರುತ್ತೆ. ಟ್ರೆಕ್ಕಿಂಗ್ ಜಾಸ್ತಿ. ಫ್ರೆಂಡ್ಸು ನಿಮ್ಮ ಸರ್ಕಲ್ ಹಂಗೆ ಇದೆಯಾ ಸರ್? ಟ್ರೆಕ್ಕಿಂಗು ಸುಮಾರು ಜನ. ನಾನು ಅಷ್ಟೇ ಹೋಗಿದ್ವಿ, ಗೋವಾಗೆ ಅಂತಲೇ ಹೋಗಿದ್ವಿ. ಓಕೆ. ನನ್ನ ಫ್ರೆಂಡಿಗೆ ಒಬ್ರಿಗೆ ಬ್ರೇಕಪ್ ಆಗಿತ್ತು. ಒಳ್ಳೆ ವಿಷಯ ನೋಡಿ, ಬ್ರೇಕಪ್ ಆಗಿತ್ತು. ಸೊ ಒಂದಷ್ಟು ತಿಂಗಳಿಂದ ಸ್ವಲ್ಪ ಡಿಪ್ರೆಷನ್ ತರ ಇದ್ರು.
ಸೊ ಸರಿ ಆಯ್ತು ಹೋಗುವ ಗೋವಾಗೆ ಹೋಗೋಣ ಅಂದ್ಬಿಟ್ಟು ನಾವೆಲ್ಲ ಒಂದ್ 4-5 ಜನ ಫ್ರೆಂಡ್ಸ್ ಪ್ಲಾನ್ ಮಾಡಿ ಅವರಿಗೋಸ್ಕರ ಮೈಸೂರಿಂದ ಗೋವಾಗೆ ಹೋಗಿದ್ವಿ. ಓಹೋ ಸೂಪರ್. ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ಅವ್ರ ತರನೇ ಸೌತ್ ಗೋವಾದಲ್ಲೇ ಇದ್ದಿದ್ ನಾವು. ಓಕೆ ಒಂದು ಪಬ್ಸ್ ಇರ್ಲಿಲ್ಲ ಅಲ್ಲಿ, ನಮಿಗೂ ಅದೇ ಬೇಕಾಗಿದ್ದು. ಓಕೆ. ಮಜಾ ಮಾಡಿದ್ವಿ. ನೀವು ಟ್ರಕ್ಕಿಂಗು ಅದೆಲ್ಲ ಜಾಸ್ತಿ ಹೋಗ್ತೀರಾ? ಟ್ರಕ್ಕಿಂಗಿಗೆ 1-2 ಸಲ ಹೋಗಿರ್ಬೋದು ಅಷ್ಟೇ. ನಾನು ಲಾಸ್ಟ್ ಇಯರು ಕುದುರೆಮುಖಗೆ ಹೋಗಿದ್ದೆ. ಕುದುರೆಮುಖ ಯಾ ಎಕ್ಸ್ಪೀರಿಯನ್ಸ್ ಅದು ಹಿಂಗೆ ಫುಲ್ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿನ? ಫ್ರೆಂಡ್ಸೇ. ಸಖತ್ತಾಗಿತ್ತು. ಅವರು ನಾನು ಮಾನ್ಸೂನ್ ಟೈಮ್ ಫೆಬ್ ಟೈಮ್ ಅಲ್ಲಿ ಹೋಗಿದ್ವಿ. ಫುಲ್ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದು ನಾನು ನನ್ನ ಫ್ರೆಂಡ್ಸ್ನೆಲ್ಲ. ಓಕೆ. ಬರ್ಲಿಕ್ಕೆ ರೆಡಿ ಇರ್ಲಿಲ್ಲ ಅವರು. ಹತ್ತವಾಗಂತೂ ನನ್ನನ್ನ ಬೈಕೋ ಹತ್ಕೊಳ್ತಾ ಇದ್ರು. ಬಟ್ ಮಜಾ ಬಂತು. ಸರ್ ನಿಮ್ಗೆ ಇಲ್ಲಿ ಕರ್ನಾಟಕ ಅಲ್ಲಿ ಯಾವ ಪ್ಲೇಸ್ ಇಷ್ಟ ಸರ್? ಆಗುಂಬೆ. ಆಗುಂಬೆ ತುಂಬಾ ಇಷ್ಟ, ತುಂಬಾ ತುಂಬಾ ಇಷ್ಟ. ಆಗುಂಬೆ ಬಿಟ್ರೆ ಅಷ್ಟೇ ಇಷ್ಟ ಆಗುವಂಥದ್ದು ಕೂರ್ಗು, ಮಡಿಕೇರಿ. ಒಳಗಡೆ ಮಾಂದಲ್ಪಟ್ಟಿ, ತಡಿಯಂಡನ್ ಮೋಳ್ ಅದೆಲ್ಲ ಇದೆಯಲ್ಲ, ಅಲ್ಲೆಲ್ಲ ಟ್ರೆಕ್ ಮಾಡಿದೀನಿ. ಓಕೆ. ಬಟ್ ಆಗುಂಬೆ ಏನಂದ್ರೆ ಅಲ್ಲಿ ತುಂಬಾ ಒಂದು ಅಷ್ಟೊಂದು ಮನೆಗಳಿಲ್ಲ, ಕಾಡು ಇದೆ, ಹಳ್ಳಿನೂ ನೇಚರ್ ತುಂಬಾ ಇದೆ. ಅಂಡ್ ಅಲ್ಲಿ ಇದು ಏನು ಸ್ನೇಕ್ದು ಒಂದು ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇಂಡಿಯಾಗೆ ತುಂಬಾ ದೊಡ್ಡ ಇನ್ಸ್ಟಿಟ್ಯೂಟ್. ಸೊ ಅದ್ರ ಜೊತೆ ಎಲ್ಲ ಮುಂಚೆ ಹೋಗಿರ್ತದೆ. ಸೊ ಅದರಲ್ಲಿ ಒಂದು ಒಳ್ಳೆ ಮಜಾ ಇರ್ತಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ವರ್ಕ್ ಮಾಡೋರು ವಾಲಂಟಿಯರ್ ಆಗಿ. ಸೊ ಅಂತ ಟೈಮಲ್ಲಿ ನಾನು ಟ್ರಾವೆಲ್ ಮಾಡಿದ್ದೆ. ತುಂಬಾ ಇಷ್ಟ ನಂಗೆ ಆಗುಂಬೆ. ಆಗುಂಬೆ ಅಲ್ಲಿ ಇವಾಗ ನಿಮ್ದು ಇವಾಗ ಸಿನಿಮಾ ಮುಗಿದ್ಮೇಲೆ ತಿರ್ಗಾ ಅಲ್ಲಿ ಒಂದು ರೈಡ್ ಹೋಗ್ತೀರಾ ನೀವು? ನೆಕ್ಸ್ಟ್ ಸಿನಿಮಾಗೆ ಆಗುಂಬೆ ಪ್ಲಾನ್ ಮಾಡುವ ಸರ್. ಈ ಸಿನಿಮಾಲೇ ಫುಲ್ ಟ್ರಾವೆಲ್ ಮಾಡಿರಾ ಸರ್ ಗೋವಾ ತನಕ? ಎಲ್ಲ ಸಿನಿಮಾದಲ್ಲೂ ಟ್ರಾವೆಲ್ ಮಾಡೋದಕ್ಕೆ ಸಿಕ್ಕಿದ್ರೆ ಅದಕ್ಕಿಂತ ಏನ್ ಬೇಕು? ನೀವು ಮ್ಯಾಮ್ ಯಾವ್ದು ಕರ್ನಾಟಕ ಅಲ್ಲಿ ಪ್ಲೇಸ್? ನಾನು ಇವಾಗ ಮಲೆನಾಡಲ್ಲಿ ಹುಟ್ಟಿದ್ದು ನಾನು. ಸೊ ಅದಷ್ಟೊಂದು ಪ್ಲೇಸ್ ಅಲ್ಲೆಲ್ಲ ನೋಡಿದ್ದೀನಿ. ಬೆಳೆದಿದ್ದು ಈ ಕಡೆ ಬಯಲುಸೀಮೆ, ಬೆಂಗಳೂರು, ಮೈಸೂರು. ಸೊ ನನಗೆ ತುಂಬಾ ಇಷ್ಟ ಆಗಿರೋ ಜಾಗ ನಾರ್ತ್ ಕರ್ನಾಟಕ ಮತ್ತೆ ಮಂಗಳೂರು ರೀಜನ್. ಮಂಗಳೂರು. ಬಟ್ ನಂಗೆ ನಾರ್ತ್ ಕರ್ನಾಟಕ ಊಟ ನನಗೆ ಫೇವ್ರೆಟ್ ಕ್ಯೂಸಿನ್ ಅಂತಲೇ ಹೇಳ್ಬೋದು. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಅದೆಲ್ಲ ಸಿಕ್ಬಿಟ್ರೆ ನಾನು ಪ್ರಾಬಬ್ಲಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಅನ್ಸುತ್ತೆ. ಮಂಗಳೂರು ಅಂದ್ರೆ ನೀವು ಮೀನ್ಸ್ ಅಲ್ಲಿ ಬೀಚ್ ಇದೆ ಅಂತನ ಇಲ್ಲ ಲೊಕ್ಯಾಲಿಟಿನೇ ಇಷ್ಟ? ಇಲ್ಲ, ಮಂಗಳೂರು ಸೈಡು ಆ ಲೊಕ್ಯಾಲಿಟಿನೂ ಇಷ್ಟ, ಫುಡ್ಡು ಇಷ್ಟ, ಜನನೂ ಇಷ್ಟ. ಅವ್ರು ಅಷ್ಟೇ ಸ್ವೀಟ್ ಆಗಿರ್ತಾರೆ. ಸೊ ಅವರೆಲ್ಲ ಸಾಫ್ಟ್ನೆಸ್ ಅಲ್ಲಿ ಅಷ್ಟು ಸಾಫ್ಟ್ ಆಗಿರ್ತಾರೆ. ಅವರೆಲ್ಲ ಮಲ್ನಾಡ್ ತರನೇ ಆಲ್ಮೋಸ್ಟ್. ಹೌದಾ? ಬೆಂಗಳೂರು ಕಂಪೇರ್ ಮಾಡಿದ್ರೆ ಸ್ವಲ್ಪ. ಫುಡ್ ಅಲ್ಲಿ ಬಂದ್ರೆ ಇಬ್ರಿಗೂ ಯಾವುದು? ನಾ ಹೇಳ್ದಂಗೆ ನಂಗೆ ನಾರ್ತ್ ಕರ್ನಾಟಕ ಮತ್ತೆ ಮಂಗಳೂರ್ದು ಇಷ್ಟ. ಬಟ್ ನಮ್ದು ಬಯಲುಸೀಮೆ ಕೇಳಿದ್ರೆ ನೀವು ಆಬ್ವಿಯಸ್ಲಿ ರಾಗಿ ಮುದ್ದೆ, ಬಸ್ಸಾರು. ನಾನು ವೆಜ್ಜೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನ್ ವೆಜ್ಗಿನ್ನ. ನಾವು ವೆಜ್. ನಂಗೂ ಅದೇ ತುಂಬಾ ಇಷ್ಟ ಆಗುತ್ತೆ. ಇದು ಶೆಟ್ಟೀಸ್ ಲಂಚ್ ಹೋಮ್ ಇದೆಯಲ್ಲ, ಅಲ್ಲಿ ನಾನು ಮುಂಚೆ ಹೋಗಿರ್ಲಿಲ್ಲ. ಈ ಫಿಲ್ಮ್ ಮುಖಾಂತರ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಲ್ಲಿ ಹೋಗಿ ಮೇಡಮ್ಮ ನಾನೇ ಫುಲ್ ಇದ್ದಿದ್ದು. ಅವರು ಇದ್ರು. ಲೈಕ್ ನಾ ಹೋಗ್ಬೇಕು ಅಲ್ಲಿಗೆ. ಪ್ರಾನ್ ಗೀ ರೋಸ್ಟ್ ಅಂದ್ರೆ ನಂಗೆ ಸಖತ್ ಇಷ್ಟ. ನೀರ್ ದೋಸೆ, ಪ್ರಾನ್ ಗೀ ರೋಸ್ಟ್. ಇವ್ರಿಗೆ ಅಲ್ಲಿ ಫಸ್ಟ್ ಟೈಮು ಮಜ್ಜಿಗೆ ದೋಸೆ ಟ್ರೈ ಮಾಡಿಸಿದ್ದು. ನೆಕ್ಸ್ಟ್ ಲೆವೆಲ್. ಸಗದಾಗಿತ್ತು ಅವ್ರಿಗೆ. ತಿಂಡಿ ಆಯ್ತು, ಕಾಫಿ ಹೇಳ್ಬೋಣಲ್ಲ. ನಮ್ಗೆ ಹೆಂಗಿದ್ರು ಕಾಫಿ ಬೇಕು ಇವಾಗ ಮಾರ್ನಿಂಗ್ ಇರೋದು. ಮ್ಯಾಮ್ ನಾವು ಸರ್ ಕಾಫಿ ಕುಡಿತೇವೆ, ನೀವು ತಗೊಳ್ಳಿಲ್ಲ ಕಾಫಿ? ಅದೇ ಹೇಳಿದ್ನಲ್ಲ, ಕಾಫಿ ಟೀ ಕುಡಿಯೋದಿಲ್ಲ. ಬ್ಲ್ಯಾಕ್ ಕಾಫಿನ ಆರ್ಡರ್ ಮಾಡಿ? ಇಲ್ಲ, ಯಾವ ಕಾಫಿನೂ ಕುಡಿಯಲ್ವಾ? ಅಪರೂಪಕ್ಕೆ ಕುಡಿತೀನಿ ಅಷ್ಟೇ, ಸದ್ಯಕ್ಕೇನು ಬೇಡ. ಯಾಕೆಂದ್ರೆ ಟೀಸರ್ ಅಲ್ಲಿ ಸೇಮ್ ಇದೆ. ನೀವು ಸರ್ ಫ್ಲಾಸ್ಕ್ ಅಲ್ಲಿ ಒಂದು ಕಾಫಿ ಹಾಕೊಂಡು. ಹೌದು ಅಲ್ಲ ಸರ್? ಅಂದ್ರೆ ಅದೊಂದು ಮೂಡು. ಹೇಳ್ದಾಗೆ ಟ್ರಾವೆಲ್ ಮಾಡುವಾಗ ಒಂಚೂರು ಕುಡಿದ್ರೆ ಅದು ಮಜಾ ಇರುತ್ತೆ. ಹಂಗಂತ ಇವಾಗ ಮಜಾ ಇಲ್ಲ ಅಂತ ಅಲ್ಲ, ಏನೋ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಬೇಕು ಅಂತಾನೂ ಅನ್ನಿಸ್ಬೋದು ಅಂದ್ರೆ ಆ ವೆದರ್ಗೆ, ಮೂಡ್ಗೆ. ಬಟ್ ಇವಾಗ ನೀವು ಕುಡಿತಾ ಇದ್ದೀರಲ್ಲ, ಅದೇ ನಾನ್ ಕುಡ್ದಂಗೆ ಸಂತೋಷ. ಥ್ಯಾಂಕ್ ಯು. ಮತ್ತೆ ಡಾಲಿ ಸರ್ ವಾಯ್ಸ್ ಕೊಟ್ಟಿದ್ದು ಅದು ಬೇರೆ ರೀತಿನೇ ಇದೆ ಸರ್. ಅದೇನಾರ ಸಿನಿಮಾ ಅಲ್ಲಿ ವಾಯ್ಸ್ ಓವರ್ ಬರತ್ತಾ, ಹೆಂಗೆ ಅದು? ನಾನು ಪೂರ್ತಿ ನೋಡೋದಕ್ಕಾಗಿಲ್ಲ. ಟೀಸರ್ಗಿಂತ ಟ್ರೈಲರ್ ತುಂಬಾ ವಿಭಿನ್ನವಾಗಿದೆ ಸರ್. ಅದ್ರ ಬಗ್ಗೆ ನೀವು ಅಭಿಪ್ರಾಯ ಏನು? ಎರಡೂ ಸೂಪರ್ ಆಗಿ ಬಂದಿದೆ. ಅದರಲ್ಲಿ ಡಾಲಿ ಸರ್ ವಾಯ್ಸ್ ಇದೆ, ಅದೊಂದು ಬೇರೆ ತರನೇ ಹೋಯ್ತು. ಎಲ್ಲಾ ಕಡೆ ರೀಚ್ ಆಗಿದ್ದು. ಟ್ರೈಲರೇ ಬೇರೆ ರೀತಿ ಇದೆ. ಹೆಂಗೆ ಸರ್ ಇದು? ಯಾವ ತರ ಪ್ಲಾನ್ ಮಾಡಿದ್ದಾರೆ ಸರ್ ಅಂತ? ಐ ಥಿಂಕ್ ಟ್ರೈಲರ್ ಅಲ್ಲಿ ಒಂದು ಕಥೆಯ ಅಂಶನ ಹಿಡ್ಕೊಂಡು ಅದ್ರ ಬಗ್ಗೆ ಎಷ್ಟು ಹೇಳೋದಕ್ಕಾಗತ್ತೋ ಅಷ್ಟು ಹೇಳೋದಕ್ಕೆ ಟ್ರೈ ಮಾಡಿದೀವಿ. ಅಫ್ಕೋರ್ಸ್ ಏನೇನು ಕೆಲವೊಂದು ಸೆಲ್ಲಿಂಗ್ ಪಾಯಿಂಟ್ಸ್ ಇರ್ಬೋದು,
ಕೆಲವೊಂದು Important ಇಂಪಾರ್ಟೆಂಟ್ ಸೀನ್ಸ್ scenes. ಇರ್ಬೋದು. ಸೊ ಅದನ್ನೆಲ್ಲ ಇಟ್ಕೊಂಡು ಟ್ರೈಲರ್ ಕಟ್ ಮಾಡಿದ್ದಾರೆ. ಟೀಸರ್ ಆಫ್ ಕೋರ್ಸ್ ಟೇಸ್ಟಿಂಗ್ ಅನ್ನೋ ತರ ಇದರಲ್ಲಿ ಉಪ್ಪು ಖಾರ ಸೇರ್ಕೊಂಡಿದೆ. ಅದರಲ್ಲಿ ಸೀನಿಯರ್ ಆಕ್ಟರ್ಸ್ನು ಕೂಡ ತೋರಿಸಿದ್ದಾರೆ, ಎಲ್ಲ ಆಕ್ಟರ್ಸ್. ಹೌದು, ಸುಮಾರು ಜನ Yeah. ಆರ್ಟಿಸ್ಟ್ ಇದ್ದಾರೆ ನಿಮ್ಮಲ್ಲಿ. ಹೌದು, ಸೊ ನಮ್ಮನ್ನು ಇನ್ಕ್ಲೂಡ್ ಮಾಡಿ. ಹೌದೌದೌದು ಸರ್, ನೀವು ಮೇನ್ ಸುಮಾರು ಜನ ಇದ್ದಾರೆ ಅದಲ್ಲಿ. ಹೌದು, ತುಂಬಾ ಜನ ಇದ್ದಾರೆ. ನಿಜ. ಇವಾಗ ನಾನು ಪಟ್ಟತ್ತ ಒಂದು ಕ್ವಶನ್ ಕೇಳ್ತೀನಿ, ಒಂದೊಂದು ವರ್ಡಲ್ಲಿ ಆನ್ಸರ್ ಮಾಡ್ಕೊಂಡು Done. ಓಕೆ, ರ್ಯಾಪಿಡ್ ಫೈರ್ ರೌಂಡ್ ಅನ್ಕೊಳ್ಳಿ. ಇಲ್ಲ ಒಂದು ಸುಮ್ಮನೆ ಒಂದು ಹ್ಯಾಂಪರ್ ಏನಾದ್ರು ಸಿಗತ್ತಾ? ಮಾಡೋಣ, ಅವೆಲ್ಲ ಮಾಡೋಣ. ನನ್ ಕಾರ್ ಬೇಕು. ಸರ್ ಮಾಡೋಣ, ಮನ್ಸೂರೆ ಸರ್ಗೆ ಹೇಳಿ ಅದೇ ತಾರು ಸೇಮ್ ತಿರ್ಗಾ ಅದೇ ಟೀಸರಲ್ಲಿ ಏನು ಪ್ಲೇ ಮಾಡಿ ಕಾಫಿ ಅದೇ ಮಾಡೋಣ. ಮೇಡಮ್ ಆ ವೆದರ್ಗೆ ಕುಡಿಯೋದು. ಟ್ರಾವೆಲಿಂಗ್, ಒಂದ್ ವರ್ಷಕ್ಕೆ ಟ್ರಾವೆಲಿಂಗ್ ಅವೆಲ್ಲ ಮಾಡೋಣ. ಪ್ಲೀಸ್. ಆಮೇಲೆ ಫ್ಲಾಸ್ಕು ಕಾಫಿ ನಮ್ಮ ಕಡೆಯಿಂದನೇ ಸ್ಪಾನ್ಸರ್ ಆಗುತ್ತೆ. ಮೇಡಮ್ಗೆ ಸ್ಪೆಷಲ್ಲು, ನಿಮ್ಗೆ ನಾರ್ಮಲ್ಲು. ಕೆಲವರು ಆ ಮಾನ್ಸೂನ್ ವೆದರ್ಗೆ ಅಷ್ಟೆಲ್ಲ ಕಾಫಿ ಕುಡಿಯೋದು, ಅದಕ್ಕೋಸ್ಕರ ಹೇಳ್ತಾ ಇರೋದು ವೆದರ್. ಕನ್ನಡದಲ್ಲಿ ಫೇವ್ರೆಟ್ ಹೀರೋ ಸರ್? ಸದ್ಯಕ್ಕೆ ಡಾಲಿ ತಂದಿದೆ. ಅನಂತ್ ನಾಗ್ ಸರ್. ನನ್ನ ಸರ್ ಫೇವ್ರೆಟ್ ಸಿನಿಮಾ? ಕಾಂತಾರ. ಶರಪಂಜರ. ಶರಪಂಜರ, ಯಾ. ಸೂಪರ್. ರಾಜ್ಕುಮಾರ್ ಸರ್ ಹಾಡು ಯಾವ್ದು ನಿಮ್ಗೆ ಫೇವ್ರೇಟ್? ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದ್ದರೆ ಅದು. ಸೂಪರ್. ಸೇಮ್ ನನಗೂ ಅಷ್ಟೇ. ಅಲ್ಲ, ಬೇರೆ ಹೇಳ್ಬೋದು, ಯಾಕೆಂದ್ರೆ ಹಾಡು ಹೇಳ್ಬೋದು, ಪರವಾಗಿಲ್ಲ. ಒನ್ ವರ್ಡ್ ಅಲ್ಲಿ ಇನ್ನೂ ಒಂದು ಹಾಡಿದೆ. ಹಾ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಹಾಡಿರೋದು. ನಾ ಈ ಸಂಜೆಗೆ ಹಾಡ್ತಾನೇ ಇರ್ತೀನಿ ಹಾಡನ್ನ. ಹೇಳಿ ಸರ್, ಎರಡು ಸಾಲು. ಚೆನ್ನಾಗಿ ಹಾಡಿರ್ತಾರೆ. ಈ ಸಂಜೆಗೆ ಆವಾನನು ತಾರೆಯ ಜೊತೆ ಸೇರಿ ಅಲಂಕರಿಸಲೇ ನೀ ಮರೆತಿರುವ ಕಥೆಯೊಂದನು ನೆನಪಿನ ಬುತ್ತಿಯಲ್ಲಿ ಹುಡುಕಿ ಬಿಡಿಸಿ ನಾ ಹೇಳಲೇ. ಸೂಪರ್ ಸರ್, ಅಲ್ಟಿಮೇಟ್. ಮಲ್ಟಿ ಟ್ಯಾಲೆಂಟ್ ಅಲ್ಲ ಸರ್, ಕುಕಿಂಗ್ ಮಾಡ್ತೀರಾ, ಡ್ರೈವಿಂಗು, ಎಲ್ಲ ರಕ್ಕಿಂಗು, ಸಿಂಗರು, ಆಕ್ಟರು, ಥಿಯೇಟರ್ ಆರ್ಟಿಸ್ಟು. ಮನ್ಸೂರೆ ಸರ್ನಿಂದ ಏನಾರ ಕದ್ಯೋಂಗಿದ್ರೆ ಏನು ತಗೊಂಡಿರ? ಅವರ ಐಡಿಯಾಸ್. ಐ ಥಿಂಕ್ ಅವ್ರ ಹತ್ರ ಇರೋ ಒಂದು ಸಮಾಜದ ನಾಲೆಡ್ಜ್ ಇದೆಯಲ್ಲ, ಐ ಥಿಂಕ್ ಅವರಿಗೆ ತುಂಬಾ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಆ್ಯಂಡ್ ಅವ್ರು ಅದ್ರ ಬಗ್ಗೆ ತಗೊಳ್ಳೋ ಒಂದೊಂದು ಡಿಸಿಷನ್ ಮತ್ತು ಅಬ್ಸರ್ವೇಷನ್ ಅದನ್ನು ಇಟ್ಕೊಂಡು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾರೆ ಅವರು. ಎಲ್ಲರೂ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ರೆ ಅವ್ರ ಪರ್ಸ್ಪೆಕ್ಟಿವ್ ಒಂದು ಒಳ್ಳೆ ರೀತಿನಲ್ಲೇ ಒಂದು ಪರ್ಸ್ಪೆಕ್ಟಿವಿಂದ ನೋಡಿ ಅದನ್ನು ಕೆಲವೊಮ್ಮೆ ಕಥೆಲು ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ಒಂದಷ್ಟು ಸಲ ಒಂದಷ್ಟು ಡಿಸ್ಕಷನ್ಸ್ ಕೂಡ ಮಾಡ್ತಾರೆ. ಸೊ ಪ್ರಾಬ್ಲಿ ಅದು ಸೂಪರ್. ಇವಾಗ ಹೀರೋಸಲ್ಲಿ ಏನಾರ ನೀವು ತಗೋಬೇಕು ಇಲ್ಲ ಕದಿಬೇಕು, ಅವರಿಂದ ಪಡ್ಕೋಬೇಕು ಅಂದರೆ ಏನು ತೊಗೊತೀರಾ ಸರ್? ಅವರು ಜನರಿಗೋಸ್ಕರ ಮಾಡೋ ಅಂಥ ಕೆಲಸ ಆಗಿರಬಹುದು. ಯಾವ ಹೀರೋ? ಅಥವಾ ಎನಿ ಹೀರೋ ಆ್ಯಕ್ಚುಲಿ. ಡಾಲಿ ಧನಂಜಯನೇ ತಗೊಳ್ಳಿ, ಪುನೀತ್ ಸರ್ನೇ ತಗೊಳ್ಳಿ, ಸುದೀಪ್ ಸರ್ನೇ ತಗೊಳ್ಳಿ, ಎಲ್ಲರೂ ಅವರು ಹೀರೋ ಆಗಿ ಒಂದು ಕಥೆಗಳನ್ನ ಹೇಳ್ತಿರ್ತಾರೆ. ಅದರಲ್ಲಿ ಆ್ಯಕ್ಟಿಂಗ್ ಕಾಣಿಸುತ್ತೆ, ಪ್ರಮೋಷನ್ಸಲ್ಲಿ ಅವರು ಅವರ ಆ್ಯಕ್ಟರ್ ಬಿಟ್ಟು ಒಂದು ಕೆಲಸ ಇರುತ್ತೆ, ಅದನ್ನು ಮಾಡ್ತಿದ್ದಾರೆ. ಬಟ್ ಅದ್ರ ಜೊತೆಗೆ ಜನರಿಗೋಸ್ಕರ ಕತೆ ಹೇಳೋದೊಂದಿದೆ, ಜನರಿಗೋಸ್ಕರ ಕೆಲಸ ಮಾಡುವಂಥದ್ದು ಒಂದಿದೆ. ಸೊ ಜನರನ್ನು, ನಮ್ಮ ಆಡಿಯನ್ಸನ್ನ ನಾವು ಆ್ಯಕ್ಟರ್ಸ್ ಆಗಿ ಅಷ್ಟು ಪ್ರೀತಿ ಮಾಡಿದ್ರೇ ಐ ಥಿಂಕ್ ಅವ್ರಿಗೆ ಕನೆಕ್ಟ್ ಆಗೋ ಒಂದು ಪಾಸಿಬಿಲಿಟಿ ಸಿಗೋದು. ಆ್ಯಂಡ್ ಅದು ಸುಳ್ಳು. ಇವಾಗ ನನ್ನ ಫಿಲ್ಮ್ ಸೆಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನನ್ನ ಪ್ರೀತಿ ಇದೆ ಅಂತ ತೋರಿಸ್ಕೊಂಡ್ರೆ ಅದು ಉಳಿಯಲ್ಲ. ಇವರೆಲ್ಲ ನನಗನ್ಸೋದು ಎಲ್ಲೋ ಒಂದು ಕಡೆ ನಿಜವಾಗ್ಲೂ ನಮ್ಮ ಜನರನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡಿ ಅವ್ರಿಗೋಸ್ಕರ ಬಾಳೋದಿದೆಯಲ್ಲ, ಅದೊಂಥರ ಏನಂತಾರೆ, ಸೈಂಟ್ಹುಡ್ ಅಂತಾನೆ ಹೇಳ್ಬೋದು. ಒಂಥರ ಅದು ಇನ್ಸ್ಪಿರೇಷನ್. ಒಬ್ಬ ನೋಡಿದ ತಕ್ಷಣ ಹಿಂಗೆ ಇರಬೇಕು ಅಂತ ಚಿಕ್ಕ ಹುಡುಗರಿಂದ ಬಂದ್ಬಿಡ್ಬೇಕು, ಅದು ನೋಡ್ತಾ ಇರೋ ನಿಜ ಅಲ್ವಾ ಮ್ಯಾಮ್? ನಿಮಗೆ ಪ್ರೆಸೆಂಟ್ ಐ ಥಿಂಕ್ ಕದ್ಯೋದಂತ ಏನಿಲ್ಲ, ನಮ್ಮ ಹಣೆಬರದಲ್ಲಿ ಏನು ಬರ್ದಿರುತ್ತೋ ಹಾಗದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಎಷ್ಟೇ ಆಸೆ ಪಟ್ಟರು ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಬಟ್ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಶ್ರಮ ಹಾಕ್ತೀವೋ ಅದ್ರ ಮೇಲೆ ಎಲ್ಲದು ಇದೆ. ಪ್ರಾಬ್ಲಿ ಯಾರ ಹತ್ರನಾರು ಏನಾರು ಹಂಗೂ ಕದಿಬೇಕು ಅನ್ನಂಗಿದ್ರೆ ಪ್ರಾಬ್ಲಿ ಗ್ರೋತ್ನ ಕದಿಬೇಕು. ಸೂಪರ್. ಬಿಗ್ ಬಾಸ್ಗೆ ಹೋಗೋ ಏನೋ ಪ್ಲಾನ್ ಇದೆಯಾ ಅಂತ ಇಬ್ಬರಲ್ಲಿ? ಐ ಥಿಂಕ್ ಬಂದಾಗ ಯಾವ ಸಮಯದಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಓ ಯು ಹ್ಯಾವ್ ಥಾಟ್. ಓಕೆ, ಬಿಗ್ ಬಾಸ್ಗೆ ಹೋಗೋ ಪ್ಲಾನ್ ಇದೆ ಮ್ಯಾಮ್ಗೆ? ಯಾಕೆ? ನನ್ಗೆ ಈ ಲೋಕರೇ ಬಿಗ್ ಬಾಸ್ ಇದ್ದೀನಿ ನಾನು. ಇಲ್ಲೇ ಟಾಸ್ಕ್ ಆಡ್ತಾ ಇದೀನಿ ಅಂತ ಡೈಲಿ ನಾನು. ಬಿಗ್ ಬಾಸ್ ಅಲ್ಲೇ ಇದ್ದಾರೆ ಅಂತ ಅರ್ಥ. ಅಲ್ಲ, ಅವ್ರಿಗೆ ಏನು ಅಂದ್ರೆ ಇವಾಗಲೇ ಟಾಸ್ಕ್ ಇದೆ, ಅಲ್ಲೋದ್ರೆ ಇನ್ನೂ ಡಬಲ್ ಆಗಿರತ್ತೆ ಅಂತ. ಇದೇ ಸಾಕು ನನಗೆ. ಜುಲೈ 11 ಸರ್?
ಒಂದು ಹೊಸ ಆರಂಭ, ಜನರಿಗೆ ಒಂದು ಹೊಸ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂಡ್ ಒಳ್ಳೆ ಕಾಲ ಶುರು ಆಗುತ್ತೆ, ಅಂದ್ರೆ ಮಳೆ ಸೀಸನ್ನು, ಟ್ರಾವೆಲಿಂಗ್ ಮಾಡ್ತಾರೆ. ಶಿವರಾಜ್ ಕುಮಾರ್ ಸರ್ ಅವರ ಬರ್ತ್ಡೇಗೆ ಹಿಂದಿನ ದಿನ ಇದು ಮೇಯ್ನು. ಯಾ, ಅದ್ರ ಜೊತೆಗೆ ನಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಜುಲೈ 11 ಜುಲೈ ದೂರ ತೀರಯಾಣ. ದೂರ ತೀರಯಾನ ಥಿಯೇಟರ್ಸ್ ಅಲ್ಲಿ ಬರ್ತಿದೆ. ಖುಷಿ ಆಗ್ತಿದೆ, ಭಯ ಆಗ್ತಿದೆ, ಎಕ್ಸೈಟ್ಮೆಂಟ್ ಇದೆ. ಭಯ ಏನಕ್ಕೆ ಸರ್? ಭಯ ಇಲ್ಲ ಥಿಯೇಟ್ರ್ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತನಾ, ಇಲ್ಲ ಯಾವ ತರ ಭಯ ಸರ್ ನಿಮಗೆ? ಜನ ಥಿಯೇಟರ್ ಬರ್ತಿಲ್ಲ ಅನ್ನೋದು ಒಂದು ಕಾರಣ ಇದೆ. ಬಿಕಾಸ್ ನಮ್ಮ ಸಿನಿಮಾಗಳನ್ನ ನಾವು ಸಪೋರ್ಟ್ ಮಾಡದೇ ಇದ್ರೆ ಹೌದು, ಇನ್ನಷ್ಟು ಸಿನಿಮಾಗಳು ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಐ ಥಿಂಕ್ ಆ ಕಲ್ಚರ್ ಕೆಲವೊಂದು ಬೇರೆ ಭಾಷೆಗಳಲ್ಲಿ ಇದೆ. ಒಂದು ಮಟ್ಟಕ್ಕೆ ನೀವು ಅಂದ್ರೆ ಇವಾಗ ಕೆಲವೊಂದು ಸಿನಿಮಾ ನಾವು ನೋಡಿ ಹೇಳ್ತೀವಿ ಇದು ಏನು ಚೆನ್ನಾಗಿರ್ಲಿಲ್ಲ ಅಂತ, ಬಟ್ ಅಲ್ಲಿ ಆ ಚೆನ್ನಾಗಿಲ್ಲದೆ ಇರೋ ಸಿನಿಮಾ ಕೂಡ ಒಂದು ಆ ಫೇಲ್ಯೂರ್ಗೆ, ಒಂದು ಆ ಇಂಪರ್ಫೆಕ್ಷನ್ಗೆ ಏನಂತಾರೆ ಫರ್ಗಿವ್ನೆಸ್ ಕೊಟ್ಟು ಸಿನಿಮಾನ ಅದು ಅಷ್ಟಿದ್ರೂ ಎಂಜಾಯ್ ಮಾಡೋ ಒಂದು ಕಲ್ಚರ್ ಇದೆ ಅಂತ ಕಾಣುತ್ತೆ. ನಮ್ಮಲ್ಲಿ ಮೇ ಬಿ ಅದು ಕಡಿಮೆ, ಜಡ್ಜ್ಮೆಂಟ್ಸ್ ಜಾಸ್ತಿ, ತುಂಬ ಕ್ರಿಟಿಕಲ್ ಆಗಿ ನೋಡೋ ಒಂದು ಪಾಯಿಂಟ್ ಆಫ್ ವ್ಯೂ ಇರಬಹುದು. ಸೊ ಅದೊಂದು ಭಯ ಇದೆ. ಜನ ಬರಬೇಕು, ಬರದೇ ಹೋದರೆ ಸಿನಿಮಾ ಮಾಡೋದಕ್ಕಾಗಲ್ಲ, ಮತ್ತಿನ್ನೊಂದು ಮಾಡೋದಕ್ಕಾಗಲ್ಲ. ಮಾಡಿದ್ರೇ ಐ ಥಿಂಕ್ ನಮ್ಮ ಒಂದು ಕಲ್ಚರಲ್ಲಿ ನಮ್ಮ ಒಂದು ಕಥೆಗಳನ್ನ ಹಿಡ್ಕೊಂಡು ಇನ್ನಷ್ಟು ಸಿನಿಮಾಗಳು ಮಾಡೋದಕ್ಕಾಗತ್ತೆ. ನಮ್ಮ ಒಂದು ಸಿನಿಮಾ ಕಲ್ಚರ್ ಅಂತ ಏನಿದೆಯೋ ಅದನ್ನ ಇನ್ನಷ್ಟು ಬೆಳೆಸೋದಕ್ಕಾಗತ್ತೆ. ಅದೊಂದು ಐ ಥಿಂಕ್ ನನಗೆ ಇನ್ನೊಂದು ಅನ್ಸೋದು, ಸಾರಿ ಹೇಳು, ನನಗೆ ಅನ್ಸೋದು ನಮ್ಮ ಕನ್ನಡದ ಜನರು ಕನ್ನಡ ಅಂತ ಬಂದ್ರೆ ಎಲ್ಲದಕ್ಕೂ ನಿಂತ್ಕೊಳ್ತಾರೆ, ಯಾವ್ದಕ್ಕೂ ನಾವೇನ್ ಸುಮ್ಮನೆ ಅಲ್ಲ. ಇವಾಗ ಒಂದು ಟೈಮಲ್ಲಿ ನಾವು ಕನ್ನಡನೇ ಕಮ್ಮಿ ಆಗ್ತದೆ, ಜನ ಮಾತಾಡೋದೇ ಕಮ್ಮಿ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಸಡನ್ ಆಗಿ ಇನ್ಕ್ರೀಸ್ ಆದ್ರು ಕನ್ನಡನೇ ಮಾತಾಡ್ಬೇಕು ಅನ್ನೋ ತರ. ಸೊ ಯಾವುದೇ ವಿಷಯ ಪ್ರೊಟೆಸ್ಟ್ ಅಂತ ಬಂದ್ರು ಐ ಥಿಂಕ್ ಇಡೀ ಇಂಡಿಯಾದಲ್ಲಿ ನಾವೇ ತುಂಬಾ ಸ್ಟ್ರಾಂಗೆಸ್ಟ್ ಒಗ್ಗಟ್ಟಾಗಿ ನಿಂತಿದೀವಿ ಅನ್ನೋದು ನಂದು ಒಂದು ಫೀಲ್. ಸೊ ಸಿನಿಮಾ ಅಂತ ಬಂದಾಗ್ಲೂ ಅದೇ ಒಂದು ಸಪೋರ್ಟ್ ಇದ್ರೆ ಪ್ರಾಬಬ್ಲಿ ನಮ್ಮನ್ನ ಯಾರು ಸ್ಟಾಪೇ ಮಾಡೋಕ್ಕಾಗಲ್ಲ. ವಿಲ್ ಬಿ ಲೈಕ್ ಅನ್ಸ್ಟಾಪಬಲ್ ಆಗಿರ್ತೀವಿ. ಸೊ ನಮ್ಮ ಜನ ನಮಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. 101% ಕನ್ನಡ ಜನ ಮಾಡೇ ಮಾಡ್ತಾರೆ ಸರ್. ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನಾವು ತಿರ್ಗಾ ಇಂಟರ್ವ್ಯೂ ಮಾಡೋಣ ಸೂಪರ್ ಹಿಟ್ ಆದ್ಮೇಲೆ. ಹೌದು, ನಮ್ಮ ಇಂಟರ್ವ್ಯೂ ಮಾಡೋಣ ಬನ್ನಿ ಸರ್. ಇಷ್ಟೋ ತನಕ ಆಯ್ತಲ್ಲ. ನೀವು ಇಂಟರ್ವ್ಯೂ ಅನ್ಕೊಳ್ಳಿಲ್ವಾ? ಸುಮ್ಮನೆ ಕ್ಯಾಶುವಲ್ ಟಾಕ್ಸ್, ವಾಕಿಂಗ್ ಅನ್ಕೊಂಡು ಏನೋ ಮಾತಾಡ್ತಿದೀವಿ. ನಮ್ಮ ಅರ್ಲಿ ಮಾರ್ನಿಂಗು ಹೀರೋ ಹೀರೋಯಿನ್ ಜೊತೆ ನಾವು ಆಂಕರಿಂಗ್ ಮಾಡೋದೇ ಎಷ್ಟು ಇದಲ್ವಾ ಸರ್? ಬೇರೆ ಸೂಪರ್. ಮತ್ತೆ ನಮ್ಮ ಗ್ಯಾಂಗು ಆಲ್ರೆಡಿ ಕ್ಯಾಪ್ಚರ್ ಮಾಡಿದೆ ಸರ್. ಅದು ಒಳ್ಳೆ ಮಜಾ ಬಂದಿದೆ ಅಲ್ವಾ? ಹೌದು, ಸೂಪರ್ ಆಗಿದೆ. ಆಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಈ ತರ ಬೆಳಗ್ಗೆ ಎದ್ದು ಬಂದು ಇಂಟರ್ವ್ಯೂ ಮಾಡಿರೋದು. ಹೇಳ್ತಿರೋದೇ ಎಕ್ಸ್ಕ್ಲೂಸಿವ್ ನ್ಯೂಸ್. ನೀವ್ ಬಂದ್ ನೋಡ್ತಾ ಇದ್ದೆ ಅಲ್ಲ ಎಷ್ಟೊತ್ತಿಗೆ ಹೇಳ್ತೀನಿ ಅಂತ. ನನಗಂತೂ ಒಳ್ಳೆ ಮಜಾ ಇತ್ತು, ಸಕ್ಕತ್ತಾಗಿತ್ತು. ಒಳ್ಳೆ ಊಟ, ತಿಂಡಿ, ಮಾತು, ಅಫ್ಕೋರ್ಸ್ ನಮ್ಮ ಮೂವಿ ಬಗ್ಗೆ ಮಾತಾಡಿದ್ದು ಫ್ರೀ ಆಗಿ ಯೋಚನೆ ಮಾಡ್ಕೊಂಡು ಅಲ್ವಾ ಮಾತಾಡ್ದಾಗಿತ್ತು. ಒಳ್ಳೆ ಮಜಾ ಬರ್ತದೆ. ಸೂಪರ್. ಥ್ಯಾಂಕ್ ಯು. ಈ ತರ ಕ್ರಿಯೇಟಿವ್ ಇಂಟರ್ವ್ಯೂಗೆ ಅಪ್ಡೇಟ್ ನೋಡ್ತಾ ಇರಿ ರಾಘವೇಂದ್ರ ಮಾಣಿ. ಥ್ಯಾಂಕ್ ಯು. ಜುಲೈ 11ಕ್ಕೆ ನಮ್ಮ ಸಿನಿಮಾ ದೂರ ತೀರಯಾನ ನಿಮಗೋಸ್ಕರ ನಮ್ಮೆಲ್ಲರ ಪ್ರೀತಿ ಬಗ್ಗೆ ಬ್ಯೂಟಿಫುಲ್ ಆಗಿರುವಂತ ಹಾಡುಗಳನ್ನ ಇಟ್ಕೊಂಡು ಥಿಯೇಟರ್ಸ್ ಬರ್ತಿದೀವಿ. ಬನ್ನಿ, ಒಟ್ಟಿಗೆ ಎಂಜಾಯ್ ಮಾಡುವ. ಸಾಕಷ್ಟು ಕಾಲ ಆದ್ಮೇಲೆ ನಮ್ಮ ಕನ್ನಡ ಚಿತ್ರದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಲವ್ ಸ್ಟೋರಿ ಬರ್ತಾ ಇದೆ. ಫಾರ್ ಶೋರ್ ನೀವೆಲ್ಲ ಥಿಯೇಟರ್ ಇಂದ ಆಚೆ ಹೋಗುವಾಗ ಒಂದು ಒಳ್ಳೆ ಫೀಲ್ ಅಲ್ಲಿ, ಮರೆಯಕ್ಕಾಗ್ದಿರೋ ಒಂದು ಫೀಲ್ ಅಲ್ಲಿ ಹೊರಡ್ತೀರಾ. ಸೊ ಆ ಒಂದು ಫೀಲ್ ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ನಮ್ಮ ಟೀಮ್ ಎಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ದಯವಿಟ್ಟು ಮಿಸ್ ಮಾಡದೆ ಜುಲೈ 11 ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ದೂರ ತೀರಯಾನ. ಜುಲೈ 11. ಥ್ಯಾಂಕ್ ಯು. ನೀವು ಹೇಳಿದ್ನಲ್ಲ, a woman is a mystery to guide a wise and open man. ಆ ವೈಸ್ ಮ್ಯಾನ್ ನಾನೇ.